ಯುಗದಲ್ಲಿ ನಾವು ನಡೆದ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಅಂತೇಳಿ ಎರಡು ಮಾತು ಅಂತೇಳಿ ನನ್ನ ಎರಡು ಮಾತುಗಳನ್ನು ಗುರುವಿನ ಶಕ್ತಿ ಭಾಳ ದೊಡ್ಡದೈತಿ. ಗುರುವಿನ ಶಕ್ತಿ ಭಾಳ ದೊಡ್ಡದೈತಂದ್ರೆ ಮಾರ್ಮಿಕವಾಗಿ ಇರ್ತಕ್ಕಂಥ ಶರಣ ಕಿರಣಿ ಹಿರಿಯರಿಗೆ ಧನ್ಯವಾದಗಳು. ಈಗ ಮುಂದೆ ನಮ್ಮ ಸಿದ್ದರಾಯಣ್ಣ ಸಂಕ್ರಾಂತಿ ಅವರು ಇಲ್ಲಿ ಎರಡು ಮಾತು ಹೇಳ್ತಾರೆ. ಸರಿ, ಎರಡು ಮಾತು ಹೇಳ್ಬರ್ತಾರೆ. ಇವರು ನಂಜುಂಡಪ್ಪ ಸೇವಾ ಮಾಡ್ಯಾರ. ಒಳ್ಳೆಗಿದ್ರಲ್ಲ ನಂಜುಂಡಪ್ಪದು, ಮತ್ತು ಶಂಕರಣ್ಣ ನಜ್ಜಾರ್ದು ಸೇವಾ ಮಾಡ್ಯಾರ, ಮತ್ತು ಮಲ್ಲಿಕಾರ್ಜುನ ನಜ್ಜಾರ್ದು ಸೇವಾ ಮಾಡಿರ್ತಕ್ಕಂಥ ನಮ್ಮ ಹಿರಿಯರು. ಮೊದಲು ತಾಯಿ ತಂದೆಗೆ ವಂದಿಸಿ, ಆಮೇಲೆ ಗುರುವಿನಲ್ಲಿ ವಂದಿಸಿ, ಸರ್ವರಿಗೂ ವಂದಿಸಿ ನನ್ನ ತೊಗಲ್ ನುಡಿಗಳು ನಿಮ್ಗೆ ಸ್ವಲ್ಪ ತಿಳಿಸಾಕ್ಬಿಡ್ತಾನೆ ರೀ. ನಾನು ಸ್ವಲ್ಪ ಹೆಚ್ಚುಕೊಂಬ ಹಾಕತ್ರೆ ಒಟ್ಟು ಒಂದು ಮಜಾ ಮಾತಾಡ್ತಾನೆ ರೀ. ನನ್ನ ಕಡೆ ತಪ್ಪಾಗಿದ್ರು ಕ್ಷಮಾ ಮಾಡಿರಿ. ಮೊದಲು ಯಾಕೆ ಕೇಳ್ತೀನಪ್ಪ ಅಂದ್ರೆ, ನನ್ನ ಒಳಗಿನ ಮನಸ್ಸಿನಾಗ ನಾ ಏನು ಅಪೇಕ್ಷೆ ಮಾಡ್ತೀನಲ್ಲ, ನನಗೆ ಗುರು ನನಗೆ ಕರುಣೆ ಮಾಡ್ಯಾನಂತ ನಿಮಗೆ ಸರ್ವ ಸಾಕ್ಷಿಯಾಗಿ ಎಲ್ಲರಿಗೂ ಹೇಳ್ತೀನಿ ರೀ. ಬರೀ ಮನಸ್ಸಿನಾಗ ಮಾಡ್ತಾನೆ ಅಂದದಕ್ಕೆ ಮುಂದೆ ಬಂದು ನಿಂದಿರ್ತಾನೆ ರೀ. ಪ್ರತಿಯೊಂದು ಇವು ಮಾನ್ಯ ವರ್ಷಕ್ಕೊಮ್ಮೆ ತೊಟ್ಲು ಕಾರ್ಯಕ್ರಮಕ್ಕೆ ನಮಗೆ ಹೇಳ್ತಾರೋ, ಗಂಡ ಎಂತಿತ್ತು ನನಗೂ ಪ್ರೀತಿಯಿಂದ ಮನ್ಯಾಗ ಮೊಮ್ಮಗನ ತೊಟ್ಲ ಹಾಕಬೇಕು, ಇವ್ರನ್ನ ಕರೆಸ್ಬೇಕಂತ 2-3 ದಿನ ಅನ್ಕೋತ ಕೂತೀನಿ ಅನ್ನೋದು ಹೋಗೋ ಅವ್ರಿಗೆ ಹೇಳೋಕೆ ಆಗಲಿಲ್ಲ ರೀ. ಕಾರ್ಯಕ್ರಮನೂ ಮುಗೀತು, ಮಧ್ಯಾಹ್ನದಾಗೂ ಆಯ್ತು, ಚೇಂಜ್ ಆಯ್ತು, ಊಟ ಮುಗಿಸಿ ಮಂದು ಹಂಗೆ ಹೊರಗೆ ಹೊಂಟೀನಿ. ಇವ್ರಿಗೆ ಒಂದು ಹೇಳ್ಬೇಕಾಗಿತ್ತಪ್ಪ ಇಟ್ಟ ನೀ ಅನ್ಕೊಡ್ದ ಬಂದ್ರೆ ರೀ ಗಾಡಿ ಮೇಲೆ ಒಂದು ನಿನಗಿಟ್ಟು ಹೇಳ್ತಾನೆ ರೀ. ನನಗಿಟ್ಟು ಆನಂದ ಆಗಿದ್ದು ನೋಡ್ತಾರೆ. ಮಲ್ಲಿಕಾರ್ಜುನ ಅಪ್ಪ ಅವ್ರು ನನಗೆ ಚೆನ್ನ ಕೊಟ್ಟವನವಣ, ಮಣಿ ಕೊಟ್ಟವನವಣ, ನನ್ನ ಉದ್ಧಾರ ಮಾಡಿದವನವಣ, ತಿರ್ಸಾಲಿಕ್ಕೆ 29 ಸಲ ನಡೆಸ್ಕೊಳಕ್ಕೆ ನಾನು ಹೋಗಕ್ಕೆ ಹಾದಿ ಕೊಟ್ಟವನು ಅವನ. ನನ್ನ ಪಟ್ಟಕ್ಕೆ ಅವನ ಶ್ರೀಶೈಲಕ್ಕೆ ಕರ್ಕೊಂಡು ಹೋಗ್ಯಾನಪ್ಪ. ಈ ಗುರುಗಳ ಸೇವಾದಿಂದ ಮಾಡಿದ್ದ ನನಗೆ ಅನುಭವ ಇದೊಂದು ಹೇಳಾಕತ್ತೇನೆ ರೀ. ನನಗೆ ಎಷ್ಟು ಗಂಡ ಮೇಲೆ ಅದಾನಂದ್ರೆ ದೇವ್ರು ನನ್ನ ಒಟ್ಟು ಕಣ್ಣು ತೆರೆದ್ರೆ ಅದಾನ್ರಿ. ನನಗೆ ತಿಳಿದಟ್ಟು ಹೇಳ್ತೇನೆ ರೀ. ಯಾವಾಗ ನೆನಪಾಗತ್ಲಿ ಅವಾಗ ನೀ ಏನು ಚಿಂತೆ ಮಾಡಬೇಡ, ಬಿದ್ದರು ಹೇಳ್ತಾನು. ನನಗೆ ಎಷ್ಟು ಸಲ ಸಾಯ್ತಾನೆ ಅಂದ್ರೂ ಮತ್ತೆ ಉಳ್ಸತ್ತಾನೆ ರೀ. ಏನೋ ಬೇಕಾದ್ರೂ ಮಾಡಲಿ, ಅಷ್ಟು ನನಗೆ ಆನಂದ ಐತಿ. ನಾ ಒಟ್ಟು ಚಿಂತೆ ಮಾಡಂಗಿಲ್ಲ. ನನಗೆ ಗುರುಗುರು ಸೇವಾ ಏನಾಗಲಿ ಮನಸ್ಸಿನಿಂದ ಮಾಡ್ತಂದ್ರೆ ನಮಗೆ ಸದಾ ನಿಧಿ ಗುರು ನಮಗೆ ಕರುಣೆ ಮಾಡ್ತಾನಂತೇಳಿ ನಿಮಗೆ ಎಲ್ಲರಿಗೂ ಹೇಳಿ ಆನಂದ ಮಾಡ್ತೀನಿ ನೋಡ್ರಿ. ನಿಜವಾದ ಭಕ್ತಿ ಹಂಗೆ ನೋಡ್ರಿ, ಅಂತಃಕರಣದಿಂದ ಬರ್ತದೆ. ಗುರುವಿನ ಮೇಲೆ ಎಷ್ಟು ತಪ ಇಟ್ಕೊಂಡು ಕೂತಾರ ನೋಡ್ರಿ ಆ ಒಂದು ಭಕ್ತರು. ಇವರು ನಿಜವಾದ ಪರಮ ಭಕ್ತರು. ಇಂಥವ್ರನ್ನ ನಾವು ಇವತ್ತು ಇವ್ರ ಜೊತೆ ನಾವು ದನಿಪ ಅಂತಂದ್ರೆ ನಮ್ದು ಒಂದು ದೊಡ್ಡ ಪುಣ್ಯ ಅಂತ. ಈಗ ನಮ್ಮ ಶೆಟ್ಟರ್ ಅವರು ಬನಟ್ಟಿಯಿಂದ ಬಂದಿರ್ತಕ್ಕಂಥ ಶೆಟ್ಟರ್ ಅವರು, ದಯವಿಟ್ಟು ನೀವೊಂದು 5 ನಿಮಿಷ ನಿಮ್ಮದು ಒಂದು ಸೇವಾ, ಗುರುವಿನ ಸೇವಾ 5 ನಿಮಿಷದೊಳಗೆ ಏನಪ್ಪಾ ಅಂತಂದ್ರೆ ಗುರುವಿನ ಮೇಲೆ ಎರಡು ಮಾತುಗಳನ್ನು ಹೇಳ್ಬೇಕಂತಂದ್ರೆ ವಿನಂತಿಸ್ಕೊಡ್ತೀವಿ. ಈ ವೇದಿಕೆಯಲ್ಲಿ ಭಾಗಿಯಾಗಿರುವಂಥ ಏನೋ ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವರು ನೀ ಹೆಂಗೆ ನುಡಿಸ್ತಾರೆ ಹಂಗೆ ನುಡಿತೀನಿ. ಏನೋ ಸ್ವಲ್ಪ ಅಕ್ಷರದೊಳಗೆ ಡಿಸ್ಟಿಕ್ ಆಯ್ತು, ಮಾತನಾಡ್ಬೇಕಾಯ್ತು ತಿಳ್ಕೋಬೇಕು. ಈಗ ಅಣ್ಣವರು ತಮ್ಮದ ಅನುಭವಗಳು ಒಂದು 2 ಮಾತುಗಳನ್ನು ಹೇಳಿದರೆ, ಏನು ಹೇಳಿದ್ರೆ ದೇವ್ರ ನಾಮಸ್ಮರಣೆ ಮಾಡೋದು ಒಟ್ಟು ಹೊಡಿಬೇಕು. ಅಕ್ಕವರು ಹೇಳಿದ್ರು ದೇವರ ನಾಮಸ್ಮರಣೆ ಮುಂಜಾನೆ ಎದ್ದು ಕೂಡಲೇ ಸಾಯಂಕಾಲ ತನಕ ಮನಸ್ಸಿನ ಒಳಗಡೆ ಯಾಕೆ ಕೊಡ್ತಕ್ಕ ದೇವರ ನಾಮಸ್ಮರಣೆ ಮಾಡೋದು ಬಿಡಬೇಡ ಅಂತ ಹೇಳಿ ಅನುಭವ. ಈಗ ಅಣ್ಣವ್ರು ಹೇಳಿದ್ರೆ ಎಷ್ಟು ಸೇವಾ ಮಾಡಿದ್ರು. ಅವರು ಏನು ಹೇಳಿದ್ರು ಅಂದರೆ, ಅವರು ಮಂದಿ ಕಾಣುವಂಗೆ ನಾಮಸ್ಮರಣೆ ಮಾಡಂಗಿಲ್ಲ ರೀ, ಮನಸ್ಸಿನೊಳಗೆ ನಾಮಸ್ಮರಣೆ ಮಾಡ್ತಾರೆ ರೀ. ಆದ್ರೆ ಮನಸ್ಸಿನೊಳಗೆ ನಾಮಸ್ಮರಣೆ ಮಾಡ್ಕೊತ ಇದ್ದೀವಿ ಅಂದ್ರೆ ಭಗವಂತ ನಾವು ಏನು ಅನ್ಕೊಂಡಿರ್ತೀವೋ ಅದನ್ನು ಗುರುವಿನ ರೂಪದೊಳಗೆ ಬಂದು ನಾವು ಮುಂದೆ ಇಟ್ಟು ಹೋಗ್ತಾನೆ. ಇದು 100ಕ್ಕೆ 100 ಸತ್ಯ ರೀ. ಏನು ಅದಕ್ಕೆ ಅನ್ನೋರು ತಮ್ಮ ಇದ್ದಿದ್ದೆಲ್ಲ ಹೇಳಿದ್ರು.
ದಯವಿಟ್ಟು ನಾವು ದೇವರ ನಾಮಸ್ಮರಣೆ ಮಾಡುವುದು ಬೇಡ. ದೇವರ ನಾಮಸ್ಮರಣೆ ಮಾಡುವುದರಿಂದ ಭಗವಂತ ನಮಗೆ ಏನು ತಿಳಿಲ್ಲ, ಏನು ತಿಳಿತಿರಂಗಿಲ್ಲ, ಇದು ನಮಗೆ ತಿಳಿವತ್ತಪ್ಪ ಹೆಂಗೆ ಮಾಡೋದು ಕತ್ತಿರ್ತೀವಿ. ಭಗವಂತ ಗುರುವಿನ ರೂಪದೊಳಗೆ ಬಂದು ವಾಣಿ ಮಾಡಿ ತಮ್ಮ ಇದನ್ನು ಹಿಂಗೆ ಮಾಡು, ನೀವು ಯೋಗ್ಯ ಆಕತ್ತಿ, ನಿಮ್ಗೆ ಚಲೋ ಆಕತ್ತಿ ಅಂತ ಹೇಳಿ ಹೋಗ್ತಾನೆ. ಭಗವಂತ ಎಲ್ಲಿದಾನಂದ್ರೆ ಗುರುವಿನ ರೂಪದೊಳಗೆ ಬರ್ತಾನೆ. ಅದಕ್ಕೇನೈತಿ ನಾಮಸ್ಮರಣೆ ಮಾಡೋದು ಬಿಡಬೇಡ್ರಿ. ಮಲ್ಲಿಕಾರ್ಜುನ ಅಪ್ಪವ್ರದಾಗಲಿ, ಶಂಕರಾನಂದ ಅಪ್ಪವ್ರದಾಗಲಿ ಇವರ ಬುಕ್ಕಗಳು ಓದ್ಕೋತ ಇರ್ರಿ. ಓದ್ಕೋತ ಇದ್ರಿ ಅಂದ್ರೆ ನಿಮ್ಮ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೂ ಏನು ಅನಿಸ್ತೈತಿ, ಏನೋಪ್ಪ ನಮ್ಮ ಮನ್ಯಾಗ ಹಿಂಗೆ ಬುಕ್ಕ ಓದ್ತಿರ್ತಾರೋ ಅದಂದು ಏನಾರ ಐತಿ ಮಹಿಮಾ ಅಂತೇಳಿ ಅವರು ಅಲ್ಲಿ ನೀವು ಇಳಿದಾಗ ಕಣ್ಣು ತಪ್ಪಿಸಿ ಓದ್ಕೋತ ಕೊಂಡಿರ್ತಿರ್ತಾರೆ ರೀ. ಓದ್ಕೋತ ಕೂತ್ರ ಅಂದ್ರೆ ರೀ ಅದನ್ನ ಆಶೀರ್ವಾದ ಅವ್ರ ಮಕ್ಕಳಿಗೆ ಹಾಕೈತ್ರಿ. ಆತಪ್ಪ ಅಂದ್ರೆ ಅವರು ಮೊಬೈಲು ನೋಡಂಗಿಲ್ಲ, ಟಿವಿನೂ ನೋಡಂಗಿಲ್ಲ, ಓದು ಹವ್ಯಾಸ ಆಗ್ತೈತಿ. ಗುರು ಬಂದು ಹಿಂಗೆ ಆಶೀರ್ವಾದ ಮಾಡಿ ಹೋಗ್ತಾನೆ. ಅದಕ್ಕೆ ದಯವಿಟ್ಟು ಏನೈತಿ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳ ಕೈಯಾಗ ಮೊಬೈಲ್ ಕೊಡೋಕ್ಕಿಂತ ಏನೈತಿ ಅವ್ರ ಮುಂದೆ ಇಂಥ ಬುಕ್ಕ ಹೋಗ್ಬೇಕು ಕೂತ್ರಿ ಅಂದ್ರೆ ತತ್ಸಂಗ ಕಾರ್ಯಕ್ರಮ ಎಲ್ಲೇ ಇಲ್ರಿ, ನೀವು ಯಾವ ಬಿಡಾಕ್ ಹೋಗಬೇಡ್ರಿ. ಇಂಥ ತತ್ಸಂಗ ಕಾರ್ಯಕ್ರಮದೊಳಗೆ ನೀವು ಭಾಗಿಯಾದ್ರಿ ಅಂದ್ರೆ ಇನ್ನು ಪುಣ್ಯದ ರೊಕ್ಕ ಕಷ್ಟ ಆಗ್ರಿ, ಪುಣ್ಯದ ಗಂಟನ ನಿಮ್ಗೆ ಅಡಿ ತುಂಬ ಗಂಡು ಹಚ್ಚಿ ಮಾಡ್ತೈತ್ರಿ. ಗುರುವಿನ ಆಶೀರ್ವಾದ ಯಾವನಕ್ಕೂ ಇರ್ತೈತಿ. ಇದನ್ನ ಮಾತ್ರ ನೀವು ಯಾರು ತಪ್ಸಾಕ್ ಹೋಗ್ಬೇಡ್ರಿ. ತಿಂಗಳದಾಗ ಒಂದೇ ಸಲ ಇರುವಂತಾಗತ್ತೆ. ತಿಂಗಳದಾಗ ಒಂದೇ ಸಲ ನೀವು ಬಂದು ಆದ್ರೆ ಅಂದ್ರೆ ಪೂರ ಒಂದು ತಿಂಗಳ ಪ್ರವಚನ ಕೇಳಿ ನನ್ನ ತತ್ಸಂಗ ಕಾರ್ಯಕ್ರಮಗಳು ಭಾಗಿಯಾದಂಗೆ ಆಗತ್ರಿ ಕೇಳಿ ಈಗೆಲ್ಲರಿಗೂ ಮನೆ ತಿಂಗಳು 7 ಕೇಸ್ ಆಗಿತ್ತು. ಮನೆ ತಿಂಗಳು 5 ವಾರ ಬಂದಿದ್ದು. ಈ ವಾರ ದಿವಸ ಆ ಶರಣರು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ವಾರ ದೌಡ ಬಂದು ಇಲ್ಲಿ ಹೋಗ್ಯಾರ. ಬಂದಾರಿಲ್ಲ ಒಂದು ನೀವು ಹೇಳ್ತೀರಿ ಇಲ್ಲ. ಭಕ್ತಿ ಅನ್ನುವಂಥದ್ದು ನೋಡ್ರಿ, ಅಪ್ಪಗಳ ಮೇಲೆ ಬರಬೇಕು, ನಾವು ಭಕ್ತಿ ಸೇವಾ ಮಾಡಬೇಕಂತ ಅನ್ನುವಂಥದ್ದು ಮನಸ್ಸಿನಾಗಿರ್ತ ತಿಳ್ಕೊಂಡು ನೀವು ಅದೇ ನೀವು ಎಲ್ಲಿ ಕೂತ್ರೂ ಬರ್ತದೆ. ಇವತ್ತು ಸಾಕ್ಷಿ, ಸಾಕ್ಷಿ. ನಿಮಗೆ ಪ್ರಪಂಚದ ಎಷ್ಟೋ ತೊಂದರೆ ಇದ್ರು ನಿಮಗೆ ಬರುವಂಗೆ ಮಾಡ್ತಾನ್ರಿ ಪರಮಾತ್ಮ. ನಿಮಗೆ ಬರಲಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ನೋಡಿ. ಅವ್ರು ಹೇಳ್ತಾರೆ ಸೇರು. ಈಗ ತಿಂಗಳ ಅಚ್ಚುಕಟ್ಟಿನ 5 ರವಿವಾರ ಬಂದು ರೀ. ಮುಂದೆ ನನಗೇನು ಅನಿಸ್ತು, 4ನೇ ರವಿವಾರ ಸಾಯಂಕಾಲ 5 ಗಂಟೆಗೆ ಎಕ್ದಮ್ ನನಗೆ ಅದಾದ ಇವತ್ತು ಕಾರ್ಯಕ್ರಮ ಐತಿ, 4ನೇ ರವಿವಾರ ಐತಿ ಅಂತ ಹೇಳಿ ನಾನು ಉದ್ಯೋಗ ಕಾಯಕ ಮುಗಿಸಿ ನಾನು ಕೂಲಿನ ಯಾಕೆ ಹೋಗ್ಕೊಂಡ್ರಿ. ಕಾಯಕ ಮುಗಿಸಿ ಮನೆಗೆ ಬಂದು ಕೈಕಾಲು ಮುಗಿಸಿ ತಗೊಂಡ್ರಿ. 7:15 ಆದ ಟೈಮ್. ಬಟ್ ಇವತ್ತು ಟೈಮ್ ಬೇಕಾದಾಗಲಿ ಅದಾನ ಹೋಗಿ ನಮಸ್ಕಾರ ಅವ್ನ ಸ್ಥಾನಕ್ಕೆ ಹೋಗೇ ಬರ್ಬೇಕಂತ ಹೇಳಿ ಒಂದು ನನ್ನ ತಲೆಯಾಗ ಬಂತು. ಕೈಕಾಲು ಮುಗಿಸಿ ತೊಗೊಂಡು ಚಾ ಕೊಟ್ಟು ನಾನು ಹೇಗೆ ದಿಚ್ಚಾಕ ಅವಸರ ಮಾಡತ್ತಿದ್ದಂದು ಅರ್ಜೆಂಟ್ ಕೆಲಸ ಐತಿ ಗಪ್ಪ. ಅಲ್ಲೇ ಬನ್ನಟ್ಟ ಚಿನ್ಮೂರಿ ತೊಗೊಂಡ್ರಿ. ರಾಮ್ಪುರ್ಕ್ಕೆ ಬರೋರು ಅಂಗಡಿ ಬಂದಾಗಿರ್ತಾವೆ. ನೀವು 5 ರೂಪಾಯಿ ಚಿನ್ಮೂರಿ ತೊಗೊಳ್ರಿ, 10 ರೂಪಾಯಿ ಚಿನ್ಮೂರಿ ತೊಗೊಳ್ರಿ. ಪ್ರಸಾದನ ರೀ ತೊಗೊಂಡು ಒಳ್ಳೆ ಅಗ್ತಿ ಅವಸರ ಸ್ಪೀಡ್ಲೇ ಬಂದ್ರಿ. ಪೆಟ್ರೋಲ್ ಪಂಪ್ ಬರ್ಬೇಕು 7:15 ಆಗ್ತದೆ. ಸೈಕಲ್ ಮ್ಯಾಗ ಬಂದ್ರಿ ಲೈಟ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಬಂದು ಕೂಡಲೇ ನಾ ಇಲ್ಲಿ ನೋಡ್ಕೊಂಡು ಗಾಬಾರ್ನಿ ಅಣ್ಣವ್ರು ಇದ್ದಾರೆ ಅಣ್ಣವ್ರು ಯಾಕೆ ನೀವು ಇವತ್ತು ಕಾರ್ಯಕ್ರಮ ಮಾಡಿಲ್ಲ ನೀವು ಇಲ್ಲತ್ತವ ಮತ್ತು ಮುಂದಿನ ವಾರ ಐತಿ ಇದು 5 ರವಿವಾರ ಬಂದವ ಅನ್ಕೊಂಡು ನಾವು ಬರೋ ಮುಂದೆ ಆಯ್ದಾಗ ಏನು ವಿಚಾರ ಮಾಡಿದ್ರಿ, ನೀನು ಪ್ರಸಾದ ತೊಗೊಳಕತ್ತೀನಿ ಬನೆಟ್ಯಾಗ ಇದು ಎಲ್ಲಿ ಮುಡ್ದೈತೇನೋ ಹೆಂಗೋ ಕಾರ್ಯಕ್ರಮ ಕೊಂಡ್ರಿ ಬಂದ್ರಿ. ಇಲ್ಲಿ ಬರೋದು ಕಾರ್ಯಕ್ರಮ ಮುಗಿದು ಇದ್ದಿದ್ದಿಲ್ರಿ. ಮುಂದೆ ನನಗೆ ಹೆಂಗೆ ಮಾಡೋದು, ಪ್ರಸಾದ ಇಲ್ಲೇ ಕೊಡ್ತೀನಿ ಯಾರಿಗೂ ಮುಟ್ಟ ಹೆಂಗೆ ಮಾಡೋದು ಅಂತ ಮಾತು ಬನೆಟ್ಟಿಗೆ ತೊಗೊಂಡು ಹೋದ್ರಿ. ಬನ್ನಟ್ಯಾಗ ಸಿದ್ಧಾರೂಢ ಮಠದಾಗ 8 ಕಾರ್ಯಕ್ರಮ ಮುಗಿತೈತ್ರಿ. ಅದು ಕಾರ್ಯಕ್ರಮ ಇರ್ತೈತ್ರಿ. 8 ಗಂಟೆಗೆ ಮುಗಿತೈತ್ರಿ. ನಾವು ಹಳ್ಳಿ ಹೋಗ್ಬಿಡ್ದು ಬನ್ನಟ್ಟಿಗೆ ಹೋಗ್ಬಿಡೋದು 8:15 ಆತ್ರಿ. ಎಲ್ರಿ ಹೈಸ್ಕೂಲ್ಗೆ ಹೋಗ್ಬಿಡ್ದ 8:15 ಆಯ್ತು. ಏನಕ್ಕೆ ಆಗ್ಬರ್ತಕ್ಕಂಥ ಅಲ್ಲೇ ಸಿದ್ಧಾರೂಢ ಅದಾನ ಮಠಕ್ಕೆ ಹೋಗೋಣ. ಅಲ್ಲಿ ಶಂಕರಾನಂದ ಅದ ಇರ್ತಾನೆ, ಏನು ಮಾಡ್ತಾನೆ ಹೋಗಿ ಸಿದ್ಧಾರೂಢ ಮಠಕ್ಕೆ ಹೋಗಿ ಶಂಕರಾನಂದ ಅದಾನ ಮಠ ಆಯ್ತು ನಮಸ್ಕಾರ ಮಾಡಿ ನೀವು ಸಿದ್ಧಾರೂಢ ಮಠಕ್ಕೆ ಒಳಗೆ ಹೋದ್ರಿ. ಒಂದು 70-80 ಶಾಂಬೂರು ತೀರ್ಥ ಮಂದಿ ಇದ್ರಿ. 8 ಗಂಟೆಗೆ ಕಾರ್ಯಕ್ರಮ ಆತ್ರಿ. ಅದು ಮುಂದೆ ಏನು ಪ್ರಸಾದ ತೊಗೊಂಡು ಹೋಗಿದ್ರಲ್ಲ ಮಲ್ಲಿಕಾರ್ಜುನ ಅದಾನ ಪವಾಡನ ತಿಳ್ಕೊಂಡು ಅಲ್ಲಿ ಕೊಟ್ರಿ. ಕೊಟ್ಟು ಸುಮ್ ಕೈ ಮುಗಿದ ಪ್ರಸಾದ ಮುಗಿದು ಏನೋ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ. ಯಾರೋ ಒಬ್ರು ಮಹಾತ್ಮರು ಬಂದಿರ 8ಕ್ಕೆ ಮುಗಿದು 8:15 ಮುಗಿತ್ರಿ. ಅದಕ್ಕೆ ಏನೈತಿ ಮಲ್ಲಿಕಾರ್ಜುನ ಅಪ್ಪವ್ರ ಪವಾಡ ಭಾಳ ಐತ್ರಿ. ದಯವಿಟ್ಟು ಏನೈತಿ ನೀವು ಮನ್ಯಾಗ ನಿಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಿಗಾಗಲಿ ಇದನ್ನು ಒಂದು ಸ್ವಲ್ಪ ಪಾಲನೆ ಮಾಡ್ಕೊಂಡು ಹೋಗಂತ ಹೇಳಿ ವಿನಂತಿ ಮಾಡ್ತೀನಿ. ಆ ಚಿಲ್ಬೂರಿ ಹಬ್ಬಗಳು ಮಲ್ಲಿಕಾರ್ಜುನ ಹಬ್ಬಗಳ ಪ್ರಸಾದ ಯಾವಪ್ಪ ಅಂದ್ರೆ ಚಿಲ್ಬೂರಿ. ಇನ್ನೊಂದು ತಿಳ್ಕೊಡಿ ನಾವು, ಮಲ್ಲಿಕಾರ್ಜುನ ಹಬ್ಬಗಳ ಪ್ರಸಾದ. ಈಗ ಗಣಪತಿಗೆ ನೈವೇದ್ಯ ಏನು ಮಾಡ್ತೀರಿ, ಮೋದಕ ಹನುಮಂತ ದೇವರಿಗೆ. ಹಂಗೆ ಮಲ್ಲಿಕಾರ್ಜುನ ಹಬ್ಬಗಳಿಗೆ ಏನಪ್ಪ ಅಂದ್ರೆ ಮಂಡಕ್ಕಿ ಚಿಲ್ಬೂರಿನೇ ಪ್ರಸಾದ. ಆ ಪ್ರಸಾದ ಎಲ್ಲಿ ಮುಡಿತಂತಂದ್ರೆ ಆ ಭಕ್ತನಿಂದಲೇ ಅವ್ರ ಅಪ್ಪನ ಅಪ್ಪ
ಶಂಕರಾನಂದ ಅಪ್ಪನಪ್ಪ ಸಿದ್ಧಾರೂಢರ ಪಾದಕ್ಕೆ ಮುಟ್ಟಿಸಿದ್ದಾರೆ ಅವರು. ನನ್ನ ಕಡೆ ಬೇಡಪ್ಪ ಅದಕ್ಕೆ ಭಕ್ತಿ ಅನ್ನುವಂಥದ್ದು ಬಹಳ ದೊಡ್ಡ ಸಂಸ್ಕೃತಿ. ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಪ್ಪನ ಮನ್ವಿಯವರು ಕೂಡ ಎರಡು ಮಾತು ಒಂದು ಎರಡು ಮಾತು ನೀವೇನು ಭಾಳತ್ತು ಹೇಳೋದು ಬರ್ರಿ, ಮುಂಚಿನಂತ ಎರಡು ಮಾತು ಹೇಳ್ತೀವಿ ಬರ್ರಿ. ಸಮಸ್ತ ತಾಯಂದಿರು ಮನವಾಡಿ ಮಾತುಗಳನ್ನು ಹಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಏನು ನಾನು ಅಭ್ಯಾಸಿನೂ ಆಗಿ ಭಾಳ ಹಂಗೆಲ್ಲ ನಾವು ಶ್ರವಣರವರು ಅಲ್ಲ, ಏನೋ ನಮ್ಮ ಮಂದಿಯವರು ನಮ್ಗೆ ಅವಕಾಶ ಕೊಡಾಕತ್ತಾರೆ. ಆಗಲಿ ಏನಪ್ಪ ಅಂದ್ರೆ ಇಲ್ಲಿವರೆಗೆ ನಮ್ಮ ಗುರುವಿನ ಬಗ್ಗೆ ಭಾಳ ನಮಗೆಲ್ಲ ಮಾರ್ಮಿಕವಾಗಿ ಎಷ್ಟು ಹೇಳಿದ್ರು ಕಮ್ಮಿನ. 5 ಸ್ಥಳದೊಳಗೆ ಹೇಳಿದ್ರೆ ಅವರು 5 ಸ್ಥಳದೊಳಗೆ ಗುರುವಿನ ಮಹಿಮೆಯನ್ನು ಇಟ್ಟ ಹೇಳಿದ್ರು. ಅಪಾರವಾಗಿ ಹೇಳಿದ್ರು. ಒಂದು ನುಡಿಯಾಗಿ ಜೀವ ಸಂಬೋಧನದಾಗ ಹೇಳು ಅಲ್ಲಿ ಗುರುವಿನ ವರ್ಣನೆ, ನೀತಿ ಕ್ರಿಯಾದಾಗ ಹೇಳು ಅಲ್ಲಿ ಗುರುವಿನ ವರ್ಣನೆ, ಯೋಗ ಪ್ರತಿಪಾದನ ಸ್ಥಳದಾಗ ಹೇಳು ಅಲ್ಲಿ ಗುರುವಿನ ವರ್ಣನೆ, ಮುಂದೆ ಜ್ಞಾನ ಪ್ರತಿಪಾದನ ಸ್ಥಳದಾಗ ಹೇಳು ಅಲ್ಲಿ ಮತ್ತು ಗುರುವಿನ ವರ್ಣನೆನೇ ಅದ ರೀ. ಅಂದರೆ ಗುರುವಿನ ವರ್ಣನೆ ಎಷ್ಟು ನಾವು ಮಾಡಿದ್ರು ಕಮ್ಮಿನ ರೀ. ಮತ್ತು ಗುರು ಸ್ತೋತ್ರ ಅಂತಕ್ಕಂಥದ್ದು ಸಾಮಾನ್ಯವಾದ. ಈಗ ಮಲ್ಲಿಕಾರ್ಜುನ ಅಪ್ಪ ಅವ್ರ ಸೇವೆ ನಡೆದಪ್ಪ ಅಂದ್ರೆ ಇದು ಸಾಮಾನ್ಯ ಸ್ಥಿತಿ ಇದ್ದಾಗಲ್ಲ. ಇದು ನಡಿಬೇಕಾತಪ್ಪ ಅಂದ್ರೆ ಅಂಥ ಗುರುವಿನ ಬಲ ಎಷ್ಟು ಇರ್ಬೇಕ್ರಿ. ಗುರುವಿನ ಬಲ ಇದ್ದಾಗ ಇಂಥ ಸತ್ಕಾರ್ಯ ನಡೀತದೆ. ಅದಕ್ಕೆ ಅಂಥ ಗುರುವಿನ ಬಲ ನಮಗೆಲ್ಲರಿಗೂ ಬರಬೇಕಾದ್ರೆ ಸರ್ವಜ್ಞ ಒಂದು ವಚನದಲ್ಲಿ ತಿಳಿಸಿದ ನಮಗೆ ಏನಪ್ಪ ಅಂದ್ರೆ ಅದು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ ಅಂತ ಹೇಳಿದ್ದಾರೆ. ಒಟ್ಟಿನ ಮ್ಯಾಗ ನಮಗೇನು ಉಪದೇಶ ಮಾಡ್ತಾ ಇರ್ತಾರೆ ಜ್ಞಾನಿಗಳಂದ್ರೆ ಮಹಾತ್ಮರಂದ್ರೆ, ನೀ ಏನು ಯಾಕೆ ಆಗವಲ್ಯಾಕ, ನೀ ಎಂತ ಯಾಕೆ ಆಗವಲ್ಯಾಕ, ಆದ್ರೆ ಏನು ಬಿಡಬೇಡ ಅಂತ ಹೇಳ್ತಾರಂದ್ರೆ ಗುರುವಿನ ಪಾದವನ್ನು ಬಿಡಬೇಡ, ಗುರುವಿನ ಹತ್ತಿರದಲ್ಲಿ ಇರು, ಗುರು ಸನ್ನಿಧಾನದೊಳಗೆ ಇರು ಅಂತೇಳಿ ತಿಳಿಸ್ಕೊಡ್ತಾ ಇರ್ತಾರೆ. ಅದಕ್ಕೆ ಮಾಳಿಂಗರಂಗರಾದರೂ ಒಂದು ಪದ್ಯದಲ್ಲಿ ತಿಳಿಸಿದ್ದಾರೆ. ಏನಪ್ಪ ಅಂದ್ರೆ ಮುಟ್ಟಲು ಗುರುಪಾದವ ಪೂರ್ವದ ಕರ್ಮ ನಷ್ಟ ಒಪ್ಪುದು ಜ್ಞಾನವ ಅಂತ ಹೇಳಿದ್ದಾರೆ. ಅದಕ್ಕೆ ಗುರುವಿನ ಪಾದದಲ್ಲಿ, ಗುರುವಿನ ಸೇವೆಯಲ್ಲಿ, ಗುರು ಮಾರ್ಗದಲ್ಲಿ ನಾವು ಇದ್ದೀವಪ್ಪ ಅಂದ್ರೆ ಎಂಥದ್ದು ಏನಿದ್ರು ಅದನ್ನು ಬಿಡಿಸ್ಬಿಟ್ಟು ಗುರು ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾನೋ ಅಂತ ಹೇಳ್ತಿದ್ದ ನಾನು 2 ಮಾತುಗಳನ್ನು ಗುರು ಅವ್ರ ಪಾದಕ್ಕೆ ಶರಣರು ವೀರಪ್ಪನ ಮನ್ವಿಯವರು ಬಹಳ ಚೆನ್ನಾಗಿ ಹೇಳಿದರು. ಮಾನ್ಯ ಅವರು ಹನುಮ ಜಯಂತಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುವಂದನ ಸಂಪತ್ತು ಕೂಡಿಯಪ್ಪ ಅಂತಂದ್ರೆ ಅವ್ರಿಗೆ ಒಂದು ಸನ್ಮಾನದವನ್ನು ಗುರುವಿನ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಳಗ್ಗೆ ಎಷ್ಟು ಜನ ಸಾಕಷ್ಟು ಜನ ಬರಬೇಕಾಗಿತ್ತು, ಆದರೂ ಕೂಡ ನೀವು ಅವರೆಲ್ಲರಿಗೂ ಆಮಂತ್ರಣ ಕೊಟ್ಟಿದ್ರು. ನೀವು ಕೆಲವೇ ಜನ ಬಂದಿದ್ರು. ನಾವೆಲ್ಲರೂ ಕೂಡ್ಕೊಂಡಿಪ್ಪ ಅಂತಂದ್ರೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ. ಜೋರಾದ ಚಪ್ಪಾಳಿಗಳಲ್ಲಿ ಅವರು 79ನೇ ವರ್ಷದ ಕಾರ್ಯಕ್ರಮವನ್ನು ಹನುಮ ಜಯಂತಿ ಅದ್ಭುತವಾದ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಟ್ಟು ಬಂದಾರ. ಸತ್ಸಂಗದ ಕಾರ್ಯಕ್ರಮ
ಭಾಳ ಅತ್ಯದ್ಭುತ ಅನ್ನುವಂಥ ಮಾತನ್ನು ಹೇಳ್ತಾ ಅವರು ಸಾಮಾನ್ಯರಲ್ಲ ಸರ್ ಅವ್ರು ಹೇಳ್ತಾರೆ ನಮ್ಮ ಕಡೆ ಏನಿಲ್ಲ ಅಂತ ತುಂಬಿದ ಕೂಡ ಎಂದು ತುಳುಕುವುದಿಲ್ಲ ಅಂತ ಕೂಡ ಅಪರೂಪದ ಬಂಗಾರದ ಕೂಡ ನಮ್ಮ ಜೊತೆ ಐತಿ ಅಂತ ನಮ್ಗೆ ಭಾಳ ಸಂತೋಷ ಅನಿಸ್ತದೆ. ಈಗ ನಮ್ಮ ಹೊಸಮನಿ ಗುರುಗಳು ಒಂದು 5 ನಿಮಿಷ ಗುರುವಿನ ಮೇಲೆ ಭಾಳ ಸೇವೆಯನ್ನ ಮಾಡಿರ್ತಕ್ಕಂಥವ್ರು, ಮೊದಲಿನಿಂದಲೂ ಗುರುವಿನ ಜೊತೆ ಒಡನಾಟಿದ್ದವರು, ಗುರುವಿನ ಮೇಲೆ ಅಪಾರ ಭಕ್ತಿಗೊಳ್ಳುವಂತಹ ನಮ್ಮ ಹೊಸಮನಿ ಗುರುಗಳು ಕೂಡ ಒಂದು 5 ನಿಮಿಷ ಹೇಳಬೇಕಂತ ಅವರನ್ನು ತಿಳಿಸ್ಕೊಳ್ತೇವೆ. ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಗುರುಗಳನ್ನು, ಜಗದ್ಗುರುಗಳನ್ನು ನನ್ನ ಆರಾಧ್ಯ ದೀಕ್ಷಾ ಆಗಿರುವಂತಹ ಲಿಂಗೈಕ್ಯ ಜಗದ್ಗುರು ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು, ತತ್ಸ್ವರೂಪಿಗಳೇ ಆಗಿರುವಂತಹ ಮಲ್ಲಿಕಾರ್ಜುನಪ್ಪ ಅವರನ್ನು, ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಬುದ್ಧಿ ಗುರುಗಳನ್ನು, ತಮ್ಮೆಲ್ಲರನ್ನೂ ಕೂಡ ನಾನು ವಂದಿಸಿ ಒಂದೆರಡು ಮಾತು ಗುರುಗಳ ಬಗ್ಗೆ. ಇದೀಗ ಮನ್ಮಿ ಗುರುಗಳು ಹೇಳಿದ್ರಲ್ಲ, ಸರ್ವಜ್ಞ ಹೇಳ್ತಾನ, ವೇದ ಶ್ರುತಿ ಆಗಮ ಪುರಾಣ ಉಪನಿಷತ್ತುಗಳ ಹೇಳ್ತಾವ, ನ ಗುರುರಧಿಕಂ ಅಂತ ಹೇಳ್ತಾರೆ. ಎಲ್ಲ ಕಡೆನೂ ಓದಿದ್ರೂ ಯಾವ ನಿಜಗುಂಡ್ರು ಹೇಳಿ ಯಾರ ಹೇಳಿ ನ ಗುರುರಧಿಕಂ. ಮತ್ತು ಇನ್ನೊಬ್ರು ಏನು ಹೇಳಿದರು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ. ತ್ರಿಮೂರ್ತಿಗಳು ಏನು ಜಗತ್ತು ನಡೆಸ್ತಾ ಇದ್ದಾರೆ, ಆ ತ್ರಿಮೂರ್ತಿಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಸಾಕ್ಷಾತ್ ಆ ಹರನೇ ಗುರುವಾಗಿ ಭೂಮಿಗೆ ಬಂದಾರ. ಆ ಗುರುವಿನನ್ನ ತ್ರಿಮೂರ್ತಿಗಳನ್ನು ನಾವು ನೋಡಿದರೆ, ಆ ತ್ರಿಮೂರ್ತಿಗಳ ರೂಪವನ್ನ ಗುರುವಿನಲ್ಲಿ ನಾವು ನೋಡಿದೀವಿ ಅಂದ್ರೆ ನಾವು ಸಾರ್ಥಕ್ಯ ಜೀವನ, ನಮ್ಮ ಜೀವನ ಪಾವನ. ಆದರೆ ಆ ಗುರುಗಳನ್ನು ಕಾಯ ವಾಚ ಮನಸ ತ್ರಿಕರಣ ಶುದ್ಧರಾಗಿ ನಾವು ಅವರಲ್ಲಿ ಸೇವಾ ತತ್ಪರರಾಗಿ ನಾವು ದುಡಿದಾಗ, ಅದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗದ ಹೊರತು ದೊರೆಯದನ್ನ ಮುಕ್ತಿ ಅಂತ ಒಬ್ಬ ಕವಿ ಹೇಳ್ತಾರೆ. ಗುರುವಿನ ಗುಲಾಮನಾಗದ ಹೊರತು, ಗುರುವಿಗೆ ಗುಲಾಮರಾಗಿ ದುಡಿಬೇಕು ನಾವು. ಅಂದಾಗ ನಮಗೆ ಆ ಒಂದು ಮೋಕ್ಷದ ಹಾದಿ ಸಾಮೀಪ್ಯ ಬರ್ತದೆ, ಅಥವಾ ಮೋಕ್ಷದ ಹಾದಿ ನಮಗೆ ಸಿಗ್ತದೆ. ನಾವು ಏನಾದರೂ ಮಾರ್ಗದರ್ಶನ ಬೇಕು, ಅದಕ್ಕೆ ಹೇಳ್ತಾರೆ, ಈ ಮಾಂಸಪಿಂಡಕ್ಕೆ ಮಂತ್ರಪಿಂಡ ಆಗಬೇಕಾದ್ರೆ ಏನು ಬೇಕಪ್ಪ? ಗುರು ಮಂತ್ರ ಬೇಕು. ಓಂ ನಮಃ ಶಿವಾಯ ಯಾವ ಗುರು ದೀಕ್ಷೆಯನ್ನ ಕೊಡ್ತಾನ, ದೀಕ್ಷೆಯನ್ನ ಕೊಟ್ಟಾಗ ಅಂಗದ ಮೇಲೆ ಲಿಂಗವನ್ನು ಹಾಕಿಕೊಂಡು ನಾವು ಲಿಂಗಕ್ಕೆ ಮೊದಲ ನೀರು ಹಣಿಸಿ ನಂತರ ಬಾಯಿಯೊಳಗೆ ನೀರು ಹಾಕೋಬೇಕು. ಶರೀರ ಮಲಿನ ಮಾಲಿನ್ಯವನ್ನ ತೊಳ್ಕೊಳ್ಳೋದಾಗ್ಲಿ, ಲಿಂಗಕ್ಕೆ ಲಿಂಗಾರ್ಚನೆ, ಪುಷ್ಪಾರ್ಚನೆ, ಆಮೇಲೆ ಇವೆಲ್ಲವುಗಳನ್ನ ನಾವು ಮಾಡುವುದರಿಂದ ನಮ್ಮಲ್ಲಿ ಮನಸ್ಸು ಪ್ರಶಾಂತ ಆಗ್ತದೆ. ಮನಸ್ಸು ಶುದ್ಧ ಆಯ್ತು ಅಂತಂದ್ರೆ ಎಲ್ಲವೂ ನಮ್ಮ ಒಂದು ಇಹಲೋಕದ ಎಲ್ಲವೂ ಕೂಡ ನಮ್ಮ ಚಿಂತನೆಗಳು ದೂರ ಆಗ್ತವೆ. ಆ ಗುರುವಿನನ್ನ ಮನದಾಳದಲ್ಲಿ ನೆನೆಸಿಕೊಂಡು ಆ ಪರಮಾತ್ಮನ ಸ್ವರೂಪಿಯೇ ಆಗಿರುವಂತಹ ಶ್ರೀ ಮಲ್ಲಿಕಾರ್ಜುನಪ್ಪ ಅವರು ಜೀವನವಿಡೀ ಕೂಡ ಜಗವೆಲ್ಲ ನಗುತ್ತಿರಲಿ, ಜಗದಳವು ಏನಾಗಿರ್ಲಿ ಅಂತ ಈಶ್ವರ ಸಂಕಲ ಅವರು ಹೇಳ್ದಂಗ, ಅವರು ಕೂಡ ತಮ್ಮ ಜೀವನವನ್ನ ಗಂಧ ತೆಗೆದುಕೊಂಡು ಅವರು ತಮ್ಮ ಜೀವನವನ್ನ ಎಷ್ಟೋ ಕಷ್ಟಗಳನ್ನು ಭೋಗಿಸಿ ನಂಜುಂಡರಾಗಿ, ಆ ಯಾವ ನಂಜುಂಡ ಅಂತ ಹೇಳ್ತೀವಲ್ಲ, ಪರಮಾತ್ಮನಿಗೆ ನಂಜನ್ನೇ ಉಂಡಂತ ನಂಜುಂಡ, ಅವರ ತದ್ರೂಪ ಆಗೇ ಇರುವಂತ ಮಲ್ಲಿಕಾರ್ಜುನಪ್ಪ ಅವರು, ಇವ್ರಿಗೆ ಯಾವ ಕರ್ಮದ ಫಲ ಅಂಟುಕೊತೋ ನಮಗೆ ಗೊತ್ತಾಗ್ಲಿಲ್ಲ. ಭಕ್ತರೆಲ್ಲರೂ ನೊಂದಿವು, ಆದರೂ ಕೂಡ ಅವರಿಗೆ ಯಾವ ರೀತಿ ಭೋಗಿಸಿ ಅವರು ಅದನ್ನೂ ಕೂಡ, ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನು ಹೇಳ್ತಾರೆ ಅಂತಂದ್ರೆ, ಏನು ಬರ್ತತಿ ಬರ್ಲಿ, ಬಂದದ್ದೆಲ್ಲ ಬರ್ಲಿ, ಗೋವಿಂದನ ದಯಾ ಒಂದಿರ್ಲಿ ಅಂತ ಮಹಾತ್ಮರು ಹೇಳ್ತಾರೆ. ಸಿದ್ದೇಶ್ವರ ಅಪ್ಪಗಳಿಗೆ ಕೊನೆಗೆ ಸ್ವತಃ ನರೇಂದ್ರ ಮೋದಿ ಅವರು ಫಾರಿನ್ ದಿಂದ ಫೋನ್ ಮಾಡಿದ್ರು, ಅವ್ರಿಗೆ ವಿಮಾನಲೇ, ಸ್ಪೆಷಲ್ ವಿಮಾನಲೇ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ರಿ, ಯಾವುದೇ ಉಸಿರಾಟ ತೊಂದರೆ ಇರಲಿ ಏನೇ ಇರಲಿ, ಈಗಲೇ ಅದು ಗುಣಮುಖ ಹಾಕಾರ, ಕರ್ಕೊಂಡು ಹೋಗ್ರಿ ಅಂತ ಇಲ್ಲಿಂದ ಫೋನ್ ಮಾಡಿದ್ರೆ ಅವರು ಅದನ್ನ ಒಪ್ಕೊಳ್ಳಿಲ್ಲ. ಈ ಶರೀರ ಏನು ಭೋಗಿಸ್ಬೇಕು
ಈ ಜೀವನದಲ್ಲೇ ಭೋಗಿಸಿದಾಗ ಮುಂದಿನ ಜನ್ಮದಲ್ಲಿ ತ್ರಾಸ ಆಗೋದು ಕಡಿಮೆ ಆಕತ್ತೆ ಅದು ಶರೀರಕ್ಕೆ. ಅದಕ್ಕೆ ಈ ಶರೀರವನ್ನ ಯಾವ ರೀತಿ ನಾವು ಕಷ್ಟಗಳನ್ನ ಭೋಗಿಸುವಂತ ಭೋಗಿತ್ತು ಅಂದ್ರೆ ಅದನ್ನ ಭೋಗಿಸೇ ಹೋಗ್ಬೇಕು. ನಮಗೆಲ್ಲಾ ಸುಖನ ಬರಲಿ, ಪರಮಾನಂದವೇ ಸಿಗಲಿ ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಆ ಭಗವಂತನ ದಯಾ ಅಂತಃಕರಣ ಎಲ್ಲರಿಗೂ ಕೂಡ ಆಗಲಿ. ಆ ಮಲ್ಲಿಕಾರ್ಜುನಪ್ಪ ಅವರ ಆಶೀರ್ವಾದ ತಾಯಂದಿರಿಗೆ, ಗುರು ಹಿರಿಯರಿಗೆ, ಮಕ್ಕಳಿಗೆ ಎಲ್ಲರೂ ಕೂಡ ನಾವು ಪ್ರತಿ ತಿಂಗಳ ಇಲ್ಲಿ ಸತ್ಸಂಗದ ರೂಪದಲ್ಲಿ ಬರ್ತಾ ಇದ್ದೀವಿ. ಗುರುಗಳಲ್ಲಿ ಸಾನ್ನಿಧ್ಯ ವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಮಲ್ಲಿಕಾರ್ಜುನಪ್ಪ ಅವರ ಸುಮಾರು ಎಲ್ಲಾ ಉತ್ಸವಗಳನ್ನು ಕೂಡ ನಮ್ಮ ಮೇಲೂ ಅವರಾಗ್ಲಿ, ನಮ್ಮ ಹೂಗಾರ ಬಂಧುಗಳಾಗ್ಲಿ, ಅವರ ಪ್ರತಿಯೊಬ್ಬರು ಪರಿವಾರದವರು ಮನಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮಾಡ್ತೀವಿ. ನಾವು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒದ್ದಾಡ್ತೀವಿ. ಅವರು ಪ್ರತಿ ತಿಂಗಳನ್ನು ಹಬ್ಬದ ಗತೆ ಆಚರಣೆ ಮಾಡ್ತಾರೆ. ಅದು ಬಹಳ ಸಂತೋಷ. ಒಂದು ಅಪ್ಪ ಅವರ ಕಾರ್ಯಕ್ರಮ ನಮ್ಮಕ್ಕೆ ಹೊಡೆದಾಗ ಆಕತ್ತೆ ಅಂದ್ರೆ ನಾವು ಎಷ್ಟು ಪುಣ್ಯವಂತರು ಅಂತನ್ನುವಂತ ಭಾವ ಅವರಲ್ಲಿ ಐತಿ. ನಂತರ ಸೇವಾ ಮನೋಭಾವನೆ ನಮ್ಮ ಹಳ್ಳಿಕಟ್ಟಿ ಅವರು ನಾವು ಎಲ್ಲರೂ ಕೂಡ ಓಡಾಡಿ ಏನ್ ಮಾಡ್ತಾ ಇದ್ದೀವಲ್ಲ, ಇದು ಅದಕ್ಕೆ ಒಂದು ಕೈ ಇನ್ನೊಂದು ಕೈ ಕೂಡ್ತಂದ್ರೆ ಚಪ್ಪಾಳೆ ಆಕತ್ರಿ. ಒಬ್ಬರ ಮಾಡ್ರೆ ಆಗುದಿಲ್ಲ. ಗುರುವಿನ ಕೆಲಸ ಗುಡ್ದಾಗಿದ್ರು ನಡಿತೈತೆ ಅಂತಾರೆ. ಈಗ ಇಲ್ಲಿದ್ರು ಗದ್ದಿಗೆ ಅಲ್ಲೇ ಐತ್ರಿ, ಇಲ್ಲಿ ಕಾರ್ಯಕ್ರಮ ನಡಿತೈತಿ. ಆ ಗದ್ದಿಗೆ ಜಾಗದಾಗ ನಡೆಯುವಲ್ಲೂ ಕಾರ್ಯಕ್ರಮ. ಅದಕ್ಕೆ ಹುಬ್ಬಳ್ಳಿ ಮಠದಿಂದ ನಮ್ಮಲ್ಲಿ ಟ್ರಸ್ಟ್ ಅವರು ಇಲ್ಲಿ ಬಂದು ನೋಡಿ ಗಾಬರಿ ಆದ್ರು ನಮ್ಮ ಸಿದ್ಧಾಂತ. ಅದಕ್ಕೆ ಮಾನ್ಯ ಒಂದು ಸಮಸ್ಯೆ ಬಂತು. ಹುಬ್ಬಳ್ಳಿಯೊಳಗೆ ಶಂಕರಾನಂದ ಅಪ್ಪಗಳದು ಒಂದ ಆ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಪ್ಪಗಳ ಫೋಟೋ ಇದ್ದಿದ್ದಿಲ್ಲ. ನೇರವಾಗಿ ಕೇಳಿದ್ನ, ಮಲ್ಲಿಕಾರ್ಜುನ ಅಪ್ಪಗಳು ಪೀಠಕ್ಕೆ ಇದ್ರೋ ಇಲ್ಲೋ, ಅದನ್ನು ಯಾಕೆ ಹಾಕಿಲ್ಲ ಅಂತ ಕೇಳಿದ್ವಿ. ನಂತರ ಮತ್ತೆ ಅರ್ಜುನಿಗೆ ಅವ್ರಲ್ಲೇ ಕೂಡಿದಾಗ ಮುಹೂರ್ತ ಸುಮ್ಮಂದ ಹಟ್ಟಿ ಸರ್, ಶಿವಪುತ್ರಪ್ಪಣ್ಣ ಎಲ್ಲರೂ ಕೂಡಿ ನಾ ಕೇಳೇನಿ, ನೀವು ಒಂದು ಮಾತು ಕೇಳ್ರಿ ಅವ್ರು. ನನ್ನ ಹಟ್ಟಿ ಸರ್ ಕೇಳ್ರು, ಇಲ್ರಿ ಸರ ಅದು ಏನೋ ತಪ್ಪೈತಿ, ಅದಕ್ಕೆ ಅದನ್ನ ಚರ್ಚೆ ಮಾಡೋನು, ಬರ್ರಿ ನೀವು ನಾಳೆ ಬರೋವ್ರಿ ಅಂದ್ರು. ಅಂದ್ರೆ ಹಣ ಸಂಗ್ರಹಣೆ ಮಾಡಿದ್ದು ಕೊಡ್ಲಿಕ್ಕೆ ಹೋಗಿದ್ರು. ಇದಕ್ಕೆ ಕಾರಣ ಇಷ್ಟೇ, ತಂದಿ ಹೆಸರು ಮಾಡ್ತಂತ ಅವ್ ಮಗ ಅಲಿಸ್ಕೊಳ್ದು. ಹುಟ್ಟಿದ ತಂದಿ ಯಾವ ಇರ್ತಾನ ಅವ್ ತಂದೆ ಹೆಸರು ಹೇಳ್ಕೊಂಡು ಅವ್ ಮಗ ಆಗ್ತಾನೆ. ಅದಕ್ಕೆ ತಂದಿನ ಬರ್ತಾರಂತಂದ್ರೆ ಇವ್ರ ತಂದಿಗೆ ಹುಟ್ಟಿದ ಮಕ್ಕಳು ಯಾರು? ಇವರು ನಿಜವಾದ ಶಿಷ್ಯರಲ್ಲ, ಇವರು ಆಡಂಬರ ಶಿಷ್ಯರು. ನಮ್ಮ ಗುರುಪೀಠಕ್ಕೆ ಯಾರ್ಯಾರಾಗ್ಯಾರ ಅನ್ನೋದು ಅವ್ರದ್ದು ಮೂಲ ಗೊತ್ತಿಲ್ಲ ಅಂತಂದ್ರೆ ಈ ಟ್ರಸ್ಟ್ನಾಗ ಏನ್ ತಗೊಂಡು ಏನು ಅವರು ಕುಳ್ಳು ಹೊಟ್ಟಿದಂಗೆ ಒಟ್ಟು ಗಂಟೆ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನಾವು ಹೋಗಿದ್ದೆ ಅಂದ್ರೆ ಅದೇನಾಕಿತ್ತು ಹಾಕಿತ್ತು ಇರ್ಲಿ, ಅವರು ಏನೋ ಕೇಳ್ಯಾರ. ಆದ್ರೆ ದಯವಿಟ್ಟು ನಮ್ಮಲ್ಲಿ ಟ್ರಸ್ಟ್ ಅವ್ರಿರ್ಲಿ ಏನೇ ಇರ್ಲಿ ಅಂತ ಮಹಾತ್ಮರನ್ನ ಆಮಂತ್ರಣದಲ್ಲಿ ಹಾಕೋದಿಲ್ಲ. ಅಂದ್ರೆ ಶಂಕರಾನಂದಪ್ಪ ಅವರು ಅದು 44-5 ಕೋಟಿ ರೂಪಾಯಿ ಭವನ ನಿರ್ಮಾಣದ ಕಾರ್ಯಕ್ರಮ, ಭವ್ಯ ಕಾರ್ಯಕ್ರಮದಲ್ಲಿ ನಮ್ಮ ಮಲ್ಲಿಕಾರ್ಜುನ ಅಪ್ಪಗಳದ ಫೋಟೋ ಇಲ್ಲ ಅಂದ್ರೆ ಹೆಂಗ್ರಿ, ಎಷ್ಟು ತಾಪ ಆಗ್ಬಾರ್ದು. ಅದಕ್ಕೆ ನಾವು ಕೇಳಿದಾಗ ಅದರಿಂದ ಸಮಂಜಸ ಉತ್ತರ ಬರಲಿಲ್ಲ. ಇರ್ಲಿ, ಆದ್ರೂ ನಾವು ಇಂಥ ಒಂದೊಂದು ಘಟನೆಗಳ ಮೇಲೂ ನನಗೆ ನೆನಪಿಸಿದಾಗ ಗೊತ್ತಾಯ್ತು. ಅವಾಗ ದಯವಿಟ್ಟು ನಾವು ಗುರುವಿನ ಭಾರತ ಇರೋದು ಬೇಡ, ಗುರುವಿನ ಭಾರತ ಇದ್ದೀವಿ ಅಂತಂದ್ರೆ ನಾವು ತಂದೆ ಹೆಸರು ಬರುತ್ತಂಗ ಅನ್ನುವಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ನನಗೊಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮೇಲೂರಿಗೆ ಗುರುಗಳಿಗೆ ತಮಗೂ ವಂದಿಸಿ ಒಂದೆರಡು ಮಾತುಗಳಿಗೆ ವಿದಾಯ ಹೇಳ್ತೀನಿ. ಜೈ ಗುರುದೇವ. ಈ ಸತ್ಸಂಗದ ಶಕ್ತಿ ಎಷ್ಟೈತಿ ಅನ್ನುವಂಥದ್ದು ಹೇಳ್ಬೇಕಂದ್ರೆ ಹೊಸಮನಿ ಸರ್ ಅವ್ರು ಹೇಳಿದ ನಿಜ ಐತಿ. ಅದು ಕೆಲಸ ಮಾಡಿತೈತಿ. ಹೆಂಗೆ ಕೆಲಸ ಮಾಡಿತಪ್ಪ ಅಂತಂದ್ರೆ ಆಮಂತ್ರಣ ಪತ್ರಿಕೆ ಒಳಗ ಅವರು ಹಾಕಲಿಲ್ಲ ಅಂತಂದ್ರೂ ಕೂಡ ವೇದಿಕೆಯ ಮೇಲೆ ಮಲ್ಲಿಕಾರ್ಜುನ ಅಪ್ಪಾಜಿಗಳ ಒಂದು ಭಾವಚಿತ್ರವನ್ನ ಹಾಕಿ ಕಾರ್ಯಕ್ರಮ ನಡೆಸಿದ್ರು. ಜೋರಾದ ಚಪ್ಪಳಿಗಳಲ್ಲಿ ಆ ಒಂದು ಸಂಪರ್ಕ ಕಡಿಗೂ ಆಯ್ತಪ್ಪ ಅಂತಂದ್ರೆ ಅವ್ರಿಗೆ ತಮ್ಮ ಒಂದು ಏನು ನಜರ್ ಚುಕ್ಕ ಅಂತಾರಲ್ಲ ಅದು ಅರಿವಾಗಿ ಮತ್ತೆ ಅಪ್ಪಾಜಿಗಳ ಭಾವಚಿತ್ರವನ್ನು ಹಾಕ್ಯಾರು. ಆ ಸದ್ಬುದ್ಧಿ ಇನ್ನು ಮುಂದೆ ಯಾವತ್ತೂ ನಿರಂತರವಾಗಿ ಅಲ್ಲಿ ನೋಡಿ ದೊಡ್ಡ ಕಾರ್ಯಕ್ರಮ, ಅಪ್ಪಾಜಿಗಳ ದೊಡ್ಡ ಕಾರ್ಯಕ್ರಮದಾಗ ಅವ್ರ ಶಿಷ್ಯಾರ ಅವ್ರ ಮರೆತು ನಾವು ಮುಂದೆ ನಡೀತೀವಪ್ಪ ಅಂತಂದ್ರೆ ಯಾರೂ ಇದನ್ನ ಅಂತಂದ್ರೆ ಕ್ಷಮಿಸುವಂತ ವಿಷಯ ನಮ್ದು ಆಗಲ್ಲ. ಬಹಳ ಭಾವನಾತ್ಮಕವಾಗಿ ಹೊಸಮನಿ ಗುರುಗಳು ಬಹಳ ನೋವಿನಿಂದ ಆ ಮಾತುಗಳನ್ನ ಹೇಳ್ಯಾರ. ಆ ನೋವು ಎಲ್ಲಾ ನಮ್ಮ ಸದ್ಭಕ್ತರಿಗೂ ಐತಿ ಅಂತನ್ನುವಂತ ಮಾತನ್ನ ಹೇಳ್ತಾ, ಈಗ ಒಬ್ಬ ನಮ್ಮ ವಿದ್ಯಾರ್ಥಿನಿ ನಮ್ಮ ಕಾರ್ಯಕ್ರಮಕ್ಕೆ
ಒಂದು ಕಾರ್ಯಕ್ರಮದ ತಾಯಿಂದಿರು ಮತ್ತು ಇದು ಏನು ನೀವು ಬಂದಿರಲ್ಲ ಇವತ್ತು ಅಥ್ಲೆಟಿಕ್ ಆಕೆಗೆ ಭಾಳ ಒಳ್ಳೆ ಮಾಡ್ತಿದ್ದಾವೆ ಸುಷ್ಮಿತಾ ಚಂಚ್ಕಂಡಿ ಅಂತಂದು ಹೇಳಿ ಬೋಧನ ನೀವು ಒಂದು ಇಟ ಬರ್ತೀವಿ ಒಳ್ಳೆ ಮಾರ್ಕ್ಸ್ ಬಂದವ್ರಿ ಆಕಿನ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತಂದು ಹೇಳಿ ನಾವು ಅಪ್ಪಾಜಿಗಳು ಬುದ್ಧಿ ಅಪ್ಪಾಜಿಗಳು ಇಂಥ ಮಹಾತ್ಮರ ಒಂದು ಕೈಲಿ ಒಂದು ಹೂವನ್ನು ಅಂತಾರಲ್ಲ ಹೂವನ್ನು ಬುದ್ಧಿ ಅಂತಾರ ಅವರು ತಂಗಿ ಕೊಡ್ತಾರೆ ಆಶೀರ್ವಾದ ಈಕೆ ತಂಗಿರಿ ಸುಷ್ಮಿತಾ ಚಂಚ್ಕಂಡಿ ಬಡ ನೇಕಾರ ಮಗಳು ಆದರೂ ಕೂಡ ಒಂದು ಒಳ್ಳೆಯ ಒಂದು ಪ್ರಯತ್ನ ಇವತ್ತ ನಮ್ಮ ಗುರುವಂದನ ಕಾರ್ಯಕ್ರಮದ ಸದ್ಭಕ್ತರ ಮಗಳು ಇವು ಎಲ್ಲ ನಮ್ಮ ಮಗಳೆಲ್ಲ ಆಕಿನ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಲಿ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಆಗಲಿ ಅಂತ ಹೇಳ್ತಾ ಬುದ್ಧಿ ಅಪ್ಪಾಜಿಗಳ ಆಶೀರ್ವಾದವನ್ನ ಆ ಮಗು ಪಡೀಲಿ ಅಂತನ್ನುವಂಥ ಮಾತನ್ನ ಹೇಳ್ತಾ ತಂಗಿ ಸಾರ್ಥಕ ಅದ್ಭುತ ಸುಷ್ಮಿತಾ ಚಂಚ್ಕಂಡಿ ಆ ಮಗಳಿಗೆ ಮುಂದಿನ ವಿದ್ಯಾಭ್ಯಾಸ ಇನ್ನೂ ಹೆಚ್ಚಾಗಿ ನಡೆದುವ ಅಪ್ಪಾಜಿಗಳ ಒಂದು ಅನುಗ್ರಹ ಕೃಪೆ ನೀಲಕಂಠೇಶ್ವರ ಪರಮಾತ್ಮನ ಅನುಗ್ರಹ ಕೃಪೆ ಯಾವತ್ತೂ ಇರಲಿ ಅಂತನ್ನುವಂಥ ಮಾತನಾಡ್ತಾ ಈಗ ಇನ್ನೊಂದು ಈ ಕಾರ್ಯಕ್ರಮದ ಮಧ್ಯದ ನಾವು ಒಂದು ಭಾವನಾತ್ಮಕವಾಗಿ ವಿಚಾರವನ್ನು ಹೇಳಬೇಕಂತ ನಮ್ಮ ಸದ್ಭಕ್ತರ ಮಧ್ಯದೊಳಗೆ ಮನಿ ತಿಂಗಳೊಳಗೆ ರಮೇಶ್ ಬಲ್ವಾಯಿ ಮತ್ತು ಭೂಷಣ್ ಅವರು ಅವರ ಇಬ್ಬರು ಅಪ್ಪಾಜಿಗಳ ಪರಂ ಬರ್ತಾರೆ ಆ ವಿಧಿ ಯಾಕೆ ನೋಡ್ರಿ ಅಂತ ನಾವು ಏನು ಅಪೇಕ್ಷೆ ನೋಡ್ರಿ ಒಂದೊಂದು ಹೆಂಗಾಗ್ತದಪ್ಪ ಅಂತಂದ್ರ ಪ್ರಶ್ನೆ ಕೂತ್ರಿಲ್ಲ ಅಂತ ಹಂಗ ನಮಗ ಕಾರ್ಯಕ್ರಮದ ಒಂದು ಗುರುವಂದನಾ ಒಂದು ಗುಂಪಿನೊಳಗೆ ಸಮೂಹದೊಳಗೆ ಒಂದು ಭಕ್ತ ಒಂದು ಒಡನಾಟ ಒಳಗೆ ಏನಪ್ಪ ಅಂತಂದ್ರ ಇಬ್ಬರು ಒಂದು ರತ್ನಗಳನ್ನ ನಾವು ಕಳ್ಕೊಂಡಿವಿ ಅನ್ನೋಕೆ ನನಗೆ ಬಹಳ ಬೇಜಾರ ಅನಿಸ್ತದ ಅವರ ಒಂದು ಒಂದು ಇವತ್ತಿನ ಈ ದುಃಖದ ಸಮಯದೊಳಗೆ ಈ ನಿಮಿತ್ತವಾಗಿ ನಾವು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಅಂತ ಹೇಳ್ತಾರೆ ಮೌನಾಚರಣೆ ಪ್ರಾರಂಭ जय मंगलम जय नम पार्वती पति शिवाय ಮಹಾದೇವಿ ಇವರಿಬ್ರು ಭಾಳ ಬದುಕಬೇಕಾಗಿತ್ತು ಭಾಳ ಸಣ್ಣವ್ರು ಭಾಳ ಆ ಭೂಷಣ್ ಅವ್ರ ತಮ್ಮಾರು ಅಥವಾ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರಿಗೆ ಮಕ್ಕಳದ್ದು ಒಂದು ಸಂಕಲ್ಪ ಇತ್ತು ಹಿಂದಿನ ವರ್ಷ ಈ ವರ್ಷ ಅಲ್ಲ ಹಿಂದಿನ ವರ್ಷ ಏನೈತಲ್ಲ ಒಟ್ಟ ತೊಟ್ಲ ಬಿಟ್ಟಿದ್ದಿಲ್ರಿ ಇಬ್ರು ಗಂಡ ಐತಿ ಬಹಳ ಅನನ್ಯತೆಯಿಂದ ತೊಟ್ಟಲನ್ನು ಅಲ್ಲಿಂದ ಇಲ್ಲಿ ತಕ್ಕ ಏನಪ್ಪಾ ಅಂತಂದ್ರಿ ಇಬ್ರು ಗಂಡ ಐತಿ ಒಬ್ರ ಆಯ್ತು ಒಬ್ರ ಭಕ್ತರದ ನಂತರ ಉಳಿತಪ್ಪ ಅಂದ್ರೆ ತಾವ ತೆಗೆ ಮೇಲೆ ಹಾಕೋತೀರ ಆದಷ್ಟು ಬೇಗ ನಮ್ಗೆ ಸಂಕಲ್ಪ ಆಗಲತ್ತಂದ ಹೇಳಿ ಈ ವರ್ಷ ಆ ಗುರುನಾಥ ಆಶೀರ್ವಾದ ಮಾಡಿದ್ದ ಆದ್ರೆ ವಿಧಿ ಆಗಿ ನೋಡ್ರಿ ಆ ತಮ್ಮನ ಪಾತ್ರ ಕಳ್ಕೊಂತ ಒಂದು ಪ್ರಸಂಗ ಬಂದೋಯ್ತು ಅದೇ ತರನಾಗಿ ನಮ್ಮ ರಮೇಶ್ ಬಲಬಾಯಿ ಆ ಬಲವಾಯಿ ಕುಟುಂಬ ಇಡೀ ಕುಟುಂಬ ಏನಂತ ಅಪ್ಪಾಜಿಗಳ ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ನಮಗ ಸೇವೆ ಮಾಡ್ಕೊತ ಬಂದೈತಿ ಪ್ರತಿಯೊಂದು ಇವತ್ತಿನವರೆಗೆ ಕಾರ್ಯಕ್ರಮ ಯಶಸ್ವಿ ಆಗ್ತೈತಪ್ಪ ಅಂತಂದ್ರೆ ಬಲವಾಯಿಯವರ ಕುಟುಂಬ ಬಹಳ ದೊಡ್ಡ ನಮಗೆ ಸಹಾಯ ಸಹಕಾರ ಮಾಡೈತಿ ಆ ಒಂದು ರಮೇಶ್ ಬಲವಾಯಿ ಆ ತಮ್ಮ ನಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ನಮಗೆ ಬಹಳ ದುಃಖ ಆಗೈತಿ ಆ ದುಃಖವನ್ನು ಭರಿಸುವಂತ ಶಕ್ತಿ ಆ ಕುಟುಂಬಕ್ಕೆ ಕೊಡ್ಲಿ ಅಂತಂದು ಹೇಳ್ತಾ ಇನ್ನ ಅಪ್ಪಾಜಿಗಳ ಒಂದು ದಿವ್ಯ ಚರಿತಾಮೃತ ನಿಜವಾಗ್ಲೂ ದುಃಖದ ವಿಷಯ ಬಹಳ ನಮಗೆ ದುಃಖ ಅನಿಸ್ತದೆ ಬಹಳ ಸಣ್ಣ ಮಗು ರೀ ಬಹಳ ಬದುಕಬೇಕಾಗಿತ್ತು ಇತಿಹಾಸ ಆದ್ರೂ ಕೂಡ ಆ ದುಃಖನ ಭರಿಸುವಂತ ಶಕ್ತಿ ನೀಲಕಂಠೇಶ್ವರ ಪರಮಾತ್ಮ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಅಪ್ಪಾಜಿಗಳ ಮಹತ್ವವಾಗಿರ್ತಕ್ಕಂಥ ದಿವ್ಯ ಚರಿತಾಮೃತ ವಿಶ್ವದ ಅನೇಕ ಶ್ರೇಷ್ಠರಲ್ಲಿ ತಪಸ್ವಿಗಳಲ್ಲಿ ಅನುಷ್ಠಾನ ಮೂರ್ತಿಗಳಲ್ಲಿ ಶಿವಯೋಗಿಗಳಲ್ಲಿ ಉನ್ನತವಾದ ಸ್ಥಾನವನ್ನ ಅತಿ ಶ್ರೇಷ್ಠರಲ್ಲಿ ಶ್ರೇಷ್ಠ ಸ್ಥಾನಮಾನವನ್ನ ಪಡೆದವರು ಯಾರಪ್ಪ ಅಂತಂದ್ರ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ತಂದಕ್ಕೆ ನಮ್ಗೆ ಬಹಳ ಸಂತೋಷ ಅನಿಸ್ತದೆ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳನ್ನ ನಾವು ಸೇವೆ ಮಾಡಬೇಕು ಅವ್ರ ಭಕ್ತಿ ಸೇವೆ ಮಾಡ್ಬೇಕಂತಂದ್ರ ಸುಮ್ಕ ಸಿಗುದಿಲ್ರಿ
ಸುಮ್ಕ ಸಿಗುದಿಲ್ಲ. ಇಂಥ ಮಹಾತ್ಮರ ಭಕ್ತಿ ಸೇವೆ ಮಾಡ್ಬೇಕಂತಂದ್ರ ಸುಮ್ಕ ಸಿಗುದಿಲ್ಲ. ಇವತ್ತು 3 ಜನ್ಮದ ಸುಕೃತ ಫಲ ನಮ್ಮ ಋಣಾನ್ ಬಂದ ಇವತ್ತು ಸದ್ಗುರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ಒಂದು ದುರ್ಭಕ್ತಿ ಸೇವೆಯನ್ನು ನಾವು ಮಾಡ್ಕೊತ ಬಂದಿದ್ದೀವಿ. ನಾವು ಇಂಥ ಮಹಾತ್ಮರ ಇಂಥ ಅನುಷ್ಠಾನ ಮೂರ್ತಿಗಳ ತಪಸ್ವಿಗಳ ನಾವು ಗುರುಭಕ್ತಿ ಸೇವೆ ಮಾಡ್ಬೇಕಂತಂದ್ರ ನಮ್ಮಲ್ಲಿ ಎಂಥ ಭಕ್ತಿ ಬೇಕಪ್ಪ ಅಂತಂದ್ರ ಏಕನಿಷ್ಠೆ ಭಕ್ತಿ ಬೇಕು. ಏಕನಿಷ್ಠೆ ಭಕ್ತಿ, ಸಮರ್ಪಣಾ ಭಾವ ಭಕ್ತಿ ಬೇಕು, ಅಚಲ ಶ್ರದ್ಧೆ ಬೇಕು, ದೃಢವಾದ ನಂಬಿಕೆ ಬೇಕು, ಬದುಕಿನಲ್ಲಿ ಹಿತಚಿಂತನೆಗಳನ್ನ ಮಾಡ್ತಾ ನೀಲಕಂಠೇಶ್ವರ ಪರಮಾತ್ಮನ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳ ದೈನಂದಿನ ಜೀವನದಲ್ಲಿ ಸ್ಮರಣೆ ಮಾಡ್ತಾ ಜಪ ಮಾಡ್ತಾ ನಾವು ಏನಾದ್ರೂ ಭಕ್ತಿ ಮಾಡ್ತೀವಿ. ಅದ್ರೊಳಗೆ ನಿತ್ಯ ಕಾಯಕದಲ್ಲಿ ಪ್ರಾಮಾಣಿಕದಿಂದ ನಿಷ್ಠೆಯಿಂದ ಕೆಲಸ ಮಾಡ್ಬೇಕ್ರಿ. ಕಾಯಕ ಅದು ನಿಜವಾದ ಗುರುಭಕ್ತಿಯನ್ನು ತರುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಶರಣರಾದ ನಮಗೆಲ್ಲ ಕೆಲವೊಂದು ಶರಣರು ಇವತ್ತು ಅವರು ತಮ್ಮ ಒಂದು ಸಂಸಾರದ ಜೀವನದೊಳಗೆ ಗುರುವಿನ ಸ್ಮರಣೆ ಮಾಡ್ಕೊತ ಇವತ್ತು ಭಕ್ತಿಯನ್ನ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಈ ಗುರುಭಕ್ತಿ ಸೇವೆಯನ್ನ ಯಾರು ಮಾಡ್ತಾರಲ್ಲ ನೋಡ್ರಿ, ಈ ಗುರುಭಕ್ತಿ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಕಷ್ಟ ಕಾರ್ಪಣ್ಯಗಳು ಏನ್ ಬೇಕಾದ್ ಬರಲಿ, ಸಮಸ್ಯೆಗಳು ಬರಲಿ, ಎಲ್ಲವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ಚಿತ್ರ ಮಾಡಿಬಿಡ್ತಾರೆ. ನೀವು ಧೃತಿಗೆಡಬೇಡ್ರಿ, ಅಂಜಬೇಡ್ರಿ. ನಿಮ್ಗೆ ಏನೋ ಸಮಸ್ಯೆ ಇರಲಿ ಅವ್ರ ಪಾದಕ್ಕೆ ಆ ಪಾದಕ್ಕೆ ನೀವು ಇಟ್ಟಿರಪ್ಪ ಅಂತಂದ್ರ ಅಪಾಜಿಗಳು ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲಾ ಚಿಂತೆಗಳನ್ನ ಏನಪ್ಪಾ ದೂರ ಮಾಡ್ತಾರೆ, ನಿಮ್ಮ ಮನೋಕಾಮನೆಗಳನ್ನು ಈಡೇರಿಸ್ತಾರೆ, ನಿಮ್ಮ ಪ್ರಾರಬ್ಧ ಕರ್ಮ ಮುಗಿಯೋದು. ಯಾಕಂತಂದ್ರ ನಿಮ್ಮನ್ನ ಮನಸ್ಸು ಪರೀಕ್ಷೆ ಮಾಡ್ತಾರೆ. ಆ ಪ್ರಾರಬ್ಧ ಕರ್ಮ ಮುಗಿಬೇಕು. ನಮ್ಮ ಜನ್ಮ ಹೆಂಗಪ್ಪ ಅಂತಂದ್ರೆ ನಾವು ಇವತ್ತು ಏನ್ ನಾವು ಪಡಿತೀವಲ್ಲ, ಇವತ್ತು ನಾವೇನ ದುಃಖ ದುಮ್ಮಾನಗಳನ್ನು, ಸಂಕಟಗಳನ್ನು, ಸುಖಭೋಗಗಳನ್ನು ನಾವು ಪಡಿತೀವಲ್ಲ, ಅವೆಲ್ಲ ಋಣಾನುಬಂಧ ಮತ್ತು ಏನಪ್ಪಾ ಅಂತಂದ್ರ ಹಿಂದಿನ ಜನ್ಮದ ಸುಕೃತ ಫಲ. ಅದ್ರ ಮ್ಯಾಲ ನಾವೆಲ್ಲ ಇವುಗಳನ್ನೆಲ್ಲ ನಾವು ಪಡಿತೀವಿ ಅಂತ ಹೇಳ್ಯಾರ ಮಲ್ಲಿಕಾರ್ಜುನ ಸ್ವಾಮಿಗಳು. ಹಂಗ ನಾವು ಅನುಭವಿಸಿದಲ್ಲಪ್ಪ ಹಿಂದಿನ ಜನ್ಮದ ಸುಕೃತ ಫಲ. ಇಂಥ ಗುರುವಿನ ನೀವು ಸ್ಮರಣ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂತಂದ್ರ ತಂತ್ರ ಮೋಡಿ ಮಾಟ ಮಾಡೋರು ಸರಿಕೆ ಏನಪ್ಪಾ ಅಂತಂದ್ರೆ ದೂರ ಅಂತ ಶಕ್ತಿ ಯಾರು ಏನಪ್ಪಾ ಅಂತಂದ್ರೆ ಸದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳಲ್ಲಿ ಐತಿ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತ ನಿಮ್ಮ ದೈಹಿಕ ರೋಗ ರುಜಿನಗಳು, ದೇಹದ ಭಾಗ್ಯ, ದೇಹದ ಅನಾರೋಗ್ಯ ಇತ್ತಪ್ಪ ಅಂತಂದ್ರ ನಿಮ್ಗೆ ಎಲ್ಲಿ ಚಿಕಿತ್ಸೆ ಸಿಗತೈತಿ, ಆಧ್ಯಾತ್ಮಿಕ ಕ್ಷೇತ್ರ ಇದು ವೈದ್ಯಕೀಯ ಕ್ಷೇತ್ರದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಚಿಕಿತ್ಸೆ ಸಿಗತೈತಿ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ನಾವು ಈಗ ಏನು ತೊಡಲಾಡ್ತೀವಲ್ಲ ದುಃಖ ದುಮ್ಮಾನಗಳ, ಇದ್ರದ್ದು ಚಿಕಿತ್ಸೆ ಎಲ್ಲಿ ಸಿಗತೈತಪ್ಪ ಅಂತಂದ್ರ ಇಂತಹ ಸದ್ಗುರುಗಳ ಒಂದು ಗುರುಸ್ಮರಣೆಯಲ್ಲಿ, ಸತ್ಸಂಗದ ಒಳಗ ಪರಮಾತ್ಮನ ಸ್ಮರಣೆಯಲ್ಲಿ ಸಿಗತೈತೆ ಅಂತ ಹೇಳ್ಯಾರ ಅನುಭಾವಿಗಳು. ಅನುಭಾವಿಗಳು ಏನ್ ಹೇಳ್ಯಾರಪ್ಪ, ಇಂಥಲ್ಲಿ ಸಿಗತೈತಿ. ಇಂಥ ಮಹಾತ್ಮರ ಸೇವೆಯನ್ನು ನಾವು ಮಾಡ್ಕೋತ ನಾವು ನಡೆದೀವಿ. ನಮ್ಮ ಬದುಕಿನೊಳಗ ಯಾವಾಗಲೂ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ ಹೇಳ್ಯಾರ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ನಿಷ್ಠೆಯಿಂದ ನಾವು ಬದುಕುವಂತ ಮಾಡ್ಬೇಕು. ನಮ್ಮ ಮನೆ ಹೆಂಗೆ ಆಗ್ತೀವಿ ಅದು ಅರಮನೆ ಅಂತಂದು ತಿಳ್ಕೊಂತ ನಾವು ಬದುಕಬೇಕು ಅನ್ನುವಂಥದ್ದು ಕೂಡ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳಿಗೆ ಸಂದೇಶ ಆಗಿತ್ತು. ಇವತ್ತ ನಮ್ಮ ಪುಣ್ಯ ನೋಡ್ರಿ, ಹೂವಿನ ಜೋಡಿ ನಾರ ಸ್ವರ್ಗ ಸೇರ್ತದೆ. ಹೂವಿನ ಜೋಡಿ ರೀ ನಾರ ಸ್ವರ್ಗ ಸೇರ್ತದ. ನಮಗ ಬುದ್ಧಿ ಅಪ್ಪಾಜಿಗಳ ಒಂದು ಮಾರ್ಗದರ್ಶನ, ಬುದ್ಧಿ ಅಪ್ಪಾಜಿಗಳ ಒಂದು 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 ಹೆಜ್ಜೆ, ಆ ಹೆಜ್ಜೆಯೊಳಗೆ ಹೆಜ್ಜೆ ನಾವು ಇಟ್ಕೊಂಡಿವ ಪರಮಾತ್ಮನ ಸಾಕ್ಷಾತ್ಗೊಳಿಸುವಂತ ಅರ್ಹತೆ ಸಿಗಲಿಕ್ಕೆ ಸಾಧ್ಯ ಆಕತಿ. ಅಂತ ಮಹಾತ್ಮರ ಜೊತೆ ಇವತ್ತು ನಾವು ಸತ್ಸಂಗ ಮಾಡಕತ್ತೀವಿ. ಇವತ್ತು 94ನೇ ತಿಂಗಳು ಗುರುವಂದನ ಕಾರ್ಯಕ್ರಮ ನಡೆದಿತ್ತು ಅಂದ್ರೆ ಅದ್ಭುತ, ಅತ್ಯದ್ಭುತ. ನೀವು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರಲ್ಲ, ನಿಮ್ಮ ಪಾದಕ್ಕೆ ಅನಂತ ಅನಂತ ಕೋಟಿ ಭಕ್ತರು ನಾನು ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಬುದ್ಧಿ ಅಪ್ಪಾಜಿಗಳು ನಡೆಸಿಕೊಡಬೇಕಂತ ಅವರನ್ನು ಚಲೋ ಮಾಡ್ರಿ.
80 ದಿವಸ 100 ದಿವಸಗಳಾಗ್ತವೆ. ಇಲ್ಲಿವರೆಗೆ ನಡೆದಕ್ಕಂದ್ರೆ ಏನು ಸಾಮಾನ್ಯ ಮಾತಲ್ಲ. ಅದಕ್ಕೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ದಿವ್ಯ ಚರಣ ಕಮಲಗಳಿಗೆ ಅವ್ರಿಗೇನು ಅವಶ್ಯಕತೆ ಹೆಚ್ಚಾಗಿ ನೋಡೋಣ. ನಾವು ಎಲ್ಲಿ ತಪ್ತೀವತ್ತು ಅನ್ನುವಂಥದ್ದು ಹೇಳ. ಅದಕ್ಕೆ ನಾವು ಅವ್ರಿಗೆ ಹೇಳೋದು ಬೇಕಾಗಿಲ್ಲ. ನಮ್ಮ ಗುರುಗಳ ಮೇಲೆ ಯಾರು ಗುರುವಂದನ ಕಾರ್ಯಕ್ರಮ ಬರ್ತಾವೆ, ಜನ್ಮೋತ್ಸವ ಕಾರ್ಯಕ್ರಮ ಬರ್ತಾವೆ, ನಿಮ್ಮ ಮನೆಯೊಳಗೆ ಕಾರ್ಯಕ್ರಮ ನಡೀತಾವಲ್ಲ, ಅಲ್ಲಿ ಒಂದು ಅಪ್ಪಗಳ ಫೋಟೋ ಹಾಕಿದ್ರೆ ಸಾಕು. ಅಪ್ಪಗಳು ಹೇಳಿದ ಫೋಟೋ ಮಾಡಿರಲ್ಲ ಎರಡು ಅವು ಹೆಂಗೆ ನೋಡಿ ಎಷ್ಟು ಚೆಂದಾಗಿ ಅವು ಶಂಕರಾನಂದ ಸ್ವಾಮಿಗಳು ಮಲ್ಲಿಕಾರ್ಜುನ ಹಂಗೆ ಅದನ್ನ ತೋರಿಸಿದ್ನ ನಮ್ಮಲ್ಲಿ ಹಾಕಿದ್ನಿ. ಅವ್ರಿಗೆಲ್ಲ ಅವರೆಲ್ಲ ಆಶ್ಚರ್ಯ ನಾವು ಮಾತಾಡೋದು ಕೇಳಿ ಆಶ್ಚರ್ಯಗೊಂಡ್ರು ಎಲ್ಲರೂ. ಅದಕ್ಕೆ ಇದು ಒಂದು ಕೆಲಸ ಹೆಂಗಾಗಿತ್ತು ಅಂತಂದ್ರೆ ನೀವು ಮಾಡೋದ್ರಿಂದ ನಮ್ಮ ಗುರುಗಳು ಯಾರು ಅಂತಂದ್ರೆ ಮುಂದಿನ ಜನಾಂಗ ಕೊಡ್ತಾರೆ. ಬರೀ ನೀವು ಮುಚ್ಚಿ ಇಟ್ಕೊತ ಬಂದ್ರಪ್ಪ ಅಂತಂದ್ರೆ ಗುರುಗಳಿಗೆ ಏನು ಗೊತ್ತಾಗಂಗಿಲ್ಲ. ದಯವಿಟ್ಟು ಅವ್ರು ಬೇರೆದವ್ರಿಗೆ ನಾವು ಹೇಳೋದು ಅವಶ್ಯಕತೆ ಇಲ್ಲ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬರ್ತಿಲ್ಲ, ಅಪ್ಪಗಳ ಮೇಲೆ ಯಾರು ತಿಳ್ತಿರ್ತಿಲ್ಲ, ಅವ್ರ ಮಾತ್ರ ನೀವು ಏನಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಹಾಕ್ರಿ ಅಂತಂದ್ರೆ ವಿನಂತಿ ಮಾಡ್ಕೊತಾ, ಈಗ ಒಂದು ಸಣ್ಣ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ರೀ, ನಮ್ಮ ಲಕ್ಷ್ಮೀ ಪರೀಟ್ ಹೊಸೂರವ್ರು ಸದ್ಭಕ್ತರಿ ನೋಡ್ರಿ, ಪಾಪ ತಂಗಿ ಹಸುಕೊಕ್ಕಾಡ ಏನು ಮುಂಜಾನೆ ಸಂಜೆ ತಕ್ಕ ದುಡಿದು ಏನಪ್ಪ ಅಂತ ಬರ್ಬೇಕು. ನಿಮಗೂ ಗೊತ್ತೈತೆ ಅವ್ರು ಎಷ್ಟು ಪಗಾರ ಇರ್ತೈತಿ, ಎಷ್ಟು ಕಷ್ಟ ಐತಿ ಜೀವನ ಅಂತ. ಅಂಥದ್ರ ಮಧ್ಯದೊಳಗೆ ನಮ್ಮ ಕಡೆ ಬಂದಿದ್ರು. ಬಂದಾಗ ಅದು ಬೋಗಾಣಿ ಸಂಬಂಧ ಹಂಗೆ ಚರ್ಚೆ ನಡೀತದೆ. ಬೋಗಾಣಿ ತೊಗೊಂಬರ್ಬೇಕು ಆದ ಇದು ತಂದುಕೊಂಡೇವಿ. ಆಗಿಂದಾಗ ಹೇಳ್ಬಿಡ್ರಿ ಗುರುಗಳ ನಾವೇನಪ್ಪ ಅಂತ ನಾವು ಬೋಗಾಣಿ ಕೊಡ್ತೀವಿ, ದಯವಿಟ್ಟು ನೀವು ಬೇರೆ ಕಡೆ ಇಸ್ಕೊಳ್ಬೇಡ್ರಿ, ನಮ್ಮ ಮೇಲೆ ಆನೆಗೆ ನೋಡ್ರಿ ಅಂತಂದು ಹೇಳಿ ಜೋರಾದ ಕಪ್ಪಳಿಗೆ ಬರಬೇಕು. ಅವರಿಗೆ ನಮ್ಮ ಹುಗಾರ ಬಂಧುಗಳು ಜೊತೆಗೆ ನಮ್ಮ ಸದ್ಭಕ್ತರು ಕೂಡ್ಕೊಂಡು ಏನಪ್ಪ ಅಂತ ಒಂದು ಸಣ್ಣ ಒಂದು ಗುರುವಿನ ಸನ್ಮಾನ ಅದರ ಆಶೀರ್ವಾದ ರೂಪದಾಗ ಈಗ ಆ ತಂಗಿ ಬರಬೇಕು ಅಂತ ಮಾತಾಡ್ತಾರೆ. ತೇಜಸ್ವಿ ಪೂಜಾರಿ ಹಂಗರಿಗಿಂದ ಮಾತಾಡ್ತಾರೆ ಮತ್ತು ನಮ್ಮ ನಿರ್ಮಲಾ ಹುಗಾರ ಗೌರವ ಬರ್ರಿ ಅಕ್ಕ, ನೀವು ಬರ್ರಿ ಅವ್ರಿಗೆ ಸನ್ಮಾನ ಮಾಡ್ಬೇಕು. ಶಾಲಾ ಆಗಿಸ್ರಿ ಈ ಕಡೆ ಕಡೆ ಅಕ್ಕ ನೀವು ಹೇಳ್ರಿ. ಒಂದು ಹೂವಿನ ಹಾರ ಹಾಕ್ರಿ, ಶಾಲ್ ಹಾಕ್ರಿ. ಇದನ್ನ ದಯವಿಟ್ಟು ಫೋಟೋ ಹೊಡ್ಕೊರಿ. ಭಾಳ ಅದ್ಭುತ ಭಕ್ತರು ಹೆಂಗಿರ್ತಾರ ಅನ್ನೋದು ಯಾರ್ಯಾರು ಮಾಡ್ತಾರೆ, ಏನೇನು ಪ್ರೀತಿ ಮಾಡ್ತಾನೆ ಗೊತ್ತಿಲ್ಲ. ತೆರೆಮರೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಅಪ್ಪಾಜಿಗಳ ಸೇವೆ ಮಾಡಕತ್ತಾರು. ಜೋರಾದ ಚಪ್ಪಳಿಗೆ ಬರಲಿ ಕಾರ್ಯಕ್ರಮ. ಹಜಾರು ಬರಬೇಕು. ಆ ಮಾತಾಯಿಗೆ ಶಂಕರಾನಂದ ಅಜ್ಜಾರು, ಮಲ್ಲಿಕಾರ್ಜುನ ಅಜ್ಜಾರು, ನೀಲಕಂಠೇಶ್ವರ ಅಪ್ಪಗಳು ಏನಪ್ಪಾ ಅಂತಂದ್ರೆ ಎಲ್ಲಾ ಮನೋಕಾಮನೆಗಳನ್ನು ಈಡೇರಿಸಲಿ, ಕಷ್ಟ ಕಾರ್ಪಣ್ಯದಿಂದ ಹೊರಗೆ ಬರಲಿ ಅಂತ ಬೇಡ್ಕೊಳ್ತೀವಿ. ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಕ್ತಾಯದ ಹಂತ. ಮಂಗಲ ಕಾರ್ಯಕ್ರಮವನ್ನು ಮಾಡೋಣ. ಶರಣರೆಲ್ಲ ಈ ಕಡೆ, ತಾಯಿಂದಿರೆಲ್ಲ ಈ ಕಡೆ ಇಡಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರ ಲಕ್ಷ್ಮೀ ಹಳ್ಳಿ ತಾಯಿಂದರು ಏನಪ್ಪಾ ನೀವೆಲ್ಲರೂ ಹೂ ಅಂದ್ರೆ ಮಾತ್ರ ಕಾಣಿಕೆ ಮತ್ತು ಆಯೇರಿ ತೊಟ್ಟಿಲು ಮತ್ತು ಡಬ್ಬಿಯಲ್ಲಿರ್ತಕ್ಕಂಥ ಒಟ್ಟು ಕಾರ್ಯಕ್ರಮದ ಜಮಾ ಅಲ್ಲಿಂದ ಇಲ್ಲಿ ತಕ್ಕ 1,14,13 ರೂಪಾಯಿ. 1,14,13 ರೂಪಾಯಿ. ಮತ್ತು ರೀ ಕಾರ್ಯಕ್ರಮಕ್ಕೆ ಏನೇನು ನಾವು ಬಳಸಿದ್ದೀವಿ, ಖರ್ಚು ಏನೇನು ಮಾಡಿದೆವಪ್ಪ ಅನ್ನೋಕ್ಕೆ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಕಾರ್ಯಕ್ರಮದ ಸನ್ಮಾನದ ಶಾಲು ತಂದದ್ದು 4,584 ರೂಪಾಯಿ. ಮತ್ತು ರೀ ಕಾರ್ಯಕ್ರಮದ ಬ್ಯಾನರ, ಸ್ಟೇಜ ಮತ್ತು ಟೇಬಲ್ ಮತ್ತು ಕುರ್ಚಿಗಳು ಅದಕ್ಕೆ 12,000 ರೂಪಾಯಿ ನಮ್ದು ಆತ್ರಿ. ಆ ಸ್ಟೇಜ ಇದೆಲ್ಲ. ಮತ್ತು ರೀ ಕರಡಿ ಮೇಳದವ್ರಿಗೆ ನಾವು 2,000 ರೂಪಾಯಿ ಕೊಟ್ಟಿವಿ. ಭಜನಾದವರಿಗೆ 2,000 ರೂಪಾಯಿ ಕೊಟ್ಟಿವಿ. ಅಡಿಗೆಯವರಿಗೆ 2,100 ರೂಪಾಯಿ ಕೊಟ್ಟಿವಿ. ಬಾಂಡೆ ತೊಳೆಯವರಿಗೆ 1,500 ರೂಪಾಯಿ. ಕಾರ್ಯಕ್ರಮಕ್ಕೆ ಬೇಕಾದ ಬೋಗಾನಿ ಸತಾಲ್ ಅದನ್ನು ತೊಗೊಂಬಂದಿದ್ದೀವಿ. ಅಲ್ಲಿ ಅದನ್ನ ಬೇರೆ ಕಡೆ ಅದು ಹೋಗಿ ತೊಗೊಂಬರ್ಬೇಕಾಗಿತ್ತು. ಭಾಳ
ಕೂಗಾರ ಬಂಧುಗಳಿಗೆ ಭಾಳ ತ್ರಾಸಾಗೈತಿತ್ತ. ಹಂಗಾರೆ ಮಾಡಿ ಈ ಸಲ ಇತ್ತ ಅದು ಆ ಸಮಸ್ಯೆ ಬಗೆಹರಿಸಬೇಕಂತ ನಮ್ಮ ಮನಸ್ಸಿನಾಗಿತ್ತು. ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಗುರು ಹಿರಿಯರು ನಮ್ಮ ರಾಸಪ್ಪಣ್ಣ ಸಂಕನಕ್ಕೆ ಮೊದಲು ಅದನ್ನು ಮಾಡಿ ಕೆಲಸ ಅಂತಂದು, ಬೆಳಗ್ಗೆ ಪ್ರಭುಕಾಕ ಮೊದಲು ಅದನ್ನು ಮಾಡಬೇಕು ನೀ ಅಂತಂದು ಹೇಳಿದ್ರು ಫೋನ್ ಮುಖಾಂತರ. ಆ ಪ್ರಕಾರವಾಗಿ ಏನಪ್ಪ ಅಂದ್ರೆ ನಾವು ಮಾಡಿದ್ವಿ. ಅದ್ರದ್ದು 9,962 ಆಯ್ತು. ಇವತ್ತು ಅದನ್ನೆಲ್ಲ ನಾವು ಅದನ್ನು ಬಳಕೆ ಮಾಡ್ಕೊಳ್ತೀವಿ. ಮತ್ತು ಈ ಕುಂದರ್ಗಿ ಅವರು ಬ್ಯಾನರ್ ಮಾಡಿಸಿದ್ರು, ಅವ್ರಿಗೆ 700 ರೂಪಾಯಿ. ಫಿಲ್ಟ್ರ್ ನೀರಿನ ಬದಲು 625 ರೂಪಾಯಿ. ನೋಡಿ, ಈ ಫಿಲ್ಟ್ರದೊಂದು ವಿಶೇಷ ಏನಪ್ಪ ಅಂತಂದ್ರೆ ಆ ತಮ್ಮ ಯಾದವಾಡ್ರಿ ಹೇಳ್ರಿ, ಅವ್ರ ಹೆಸರು ಸೋಮು ಯಾದವಾಡ್ ಏನ್ರಿ, ಅವರು ನೋಡ್ರಿ ಬೇರೆ ಸಮಾಜದವರು ನಮ್ಮ ಗುರುಗಳ ಕಾರ್ಯಕ್ರಮಕ್ಕೆ ಫಿಲ್ಟರ್ ವ್ಯವಸ್ಥೆ ಮಾಡಿದ್ರು. ಜೋರಾದ ಚಪ್ಪಾಳಿಗೆ ಬಂದ್ರು. ಮತ್ತು ಈ ಬಾಂಡೆ ಸಾಮಾನು ತೊಗೊಂಬಂದಿದ್ದು 1,660 ರೂಪಾಯಿ. ಮತ್ತು ನಿಂಗಪ್ಪ ಹೊಸಕೋಟಿ ಆ ರಿಕ್ಷಾದ ಏನೈತಪ್ಪ ಅಂತಂದ್ರೆ ನಾವು ಓಡಾಡಿಸಿದ್ದೀವಿ, ಅದರದ್ದು ಎಷ್ಟಪ್ಪ ಅಂದ್ರೆ 600 ರೂಪಾಯಿ. ಕಾಯಿಪಲ್ಲೆ ಸಂತಿ 2,000 ರೂಪಾಯಿ. ಕಿರಾಣಿ ಸಂತಿ ಅರಳಿಕಟ್ಟಿ ಗೌಡರಲ್ಲಿ ಮಾಡಿದ್ದು 1,460 ರೂಪಾಯಿ. ಪ್ರತಿ ವರ್ಷ ಮರಗಾಲ ಕಟ್ಕೊಂಡವ್ರಿಗೆ ಏನು ಮಾಡಿರ್ಬೇಕಂತಂದ್ರೆ ನಾವು ಮಹತ್ತರವಾದ ಏನಪ್ಪ ಅಂದ್ರೆ ಸನ್ಮಾನ ಮಾಡ್ಬೇಕಂತಂದು ಗುರಿಯರು ನಿಶ್ಚಯ ಮಾಡ್ಯಾರ. ಇನ್ನೂ ನಾವು ಮಾಡಿಲ್ಲ, ಆದರೆ ಅದ್ರದ್ದು ಖರ್ಚು ನಾವು ಹಚ್ಚಿವಿ. ಯಾಕಂದ್ರೆ ಮುಂದಿನ ಅವರು ಇದಕ್ಕೆ ಹೋಗಿದ್ರು, ಸಿರ್ಸಲಿಗೆ ಹೋಗಿದ್ರು. ಹಿಂಗಾಗಿ ಏನಪ್ಪ ಅಂತ ನಮ್ಗೆ ಅವ್ರು ಸನ್ಮಾನ ಮಾಡೋಕೆ ಅನುಕೂಲ ಆಯ್ತು. ಆ ಪುಣ್ಯಾತ್ಮ ಅಂತೂ ರಮೇಶ್ ಅಪ್ನಿಯವ್ರಂತೂ ನಮ್ಗೆ ಸನ್ಮಾನ ಬ್ಯಾಡ್ರಿ ಅಂತ. ಆದರೂ ಕೂಡ ನಮ್ಮ ಗುರು ಏನು ಮಾಡೋರ ಪ್ರೀತಿಯಿಂದ ಅವ್ರು ಮಾಡೋಣ್ರಿ. ಇವತ್ತಿಗೆ 7 ವರ್ಷ ಹತ್ರ ದುಡುಕಿ ಮಾಡಾಕತ್ತಾರೆ. ಜೋರಾದ ಚಪ್ಪಾಳಿಗೆ ಬರಲಿ, ನಿಮ್ಮ ಆಶೀರ್ವಾದ. ಮತ್ತು ಈ ಫಲಾಹಾರ ಕಾರ್ಯಕ್ರಮದ ಸನ್ಮಾನಕ್ಕೆ 1540. ಮತ್ತು ಈ ತೊಟ್ಟಿಲ ಪ್ಲಾಸ್ಟಿಕ್ ಗ್ಲಾಸ ಹೂವಿನದಕ್ಕೆ 385 ರೂಪಾಯಿ 250. ಹೂವಿನ ಹಾರ ತಂದದ್ದು 2,620. ತೊಗರಿ ಬೇಳೆ 4,165. 5 kg ಬುಂದಿ ತೊಗೊಂಬಂದೈತ್ರಿ 575 ರೂಪಾಯಿ. ಟ್ಯಾಂಕರ್ದ ಮತ್ತು ಇದನ್ನೆಲ್ಲ ಕೂಡಿಸಿ ಏನಪ್ಪ ಅಂದ್ರೆ ಎಲ್ಲ ಈ ಆಗಡೆ ಲಕ್ಷ್ಮೀ ರಮೇಶ್ ಪರಿಟ್ ಅವ್ರದ್ದು 2,000 ರೂಪಾಯಿ ಮತ್ತು ಮಾದೇವ ಪಾಸ್ತಿ ಎಲ್ಲ ಕೂಡಿಸಿ ಏನಪ್ಪ ಅಂತಂದ್ರೆ ಜಮಾದ ಹೋಗೋದಾಗಿತ್ತು. ನೋಡ್ರಿ ಇಷ್ಟೆಲ್ಲ ಟ್ಯಾಂಕರ್ದು ಎಲ್ಲ ಕೂಡಿಸಿ ಟೋಟಲ್ ಎಷ್ಟು ಖರ್ಚಾಗಿತ್ತಪ್ಪ ಅಂತಂದ್ರೆ 52,996 ರೂಪಾಯಿ ಟೋಟಲ್ ಖರ್ಚು. 52,996 ರೂಪಾಯಿ. ಉಳಿತು ಎಷ್ಟಪ್ಪ ಅಂತಂದ್ರೆ 61,017 ರೂಪಾಯಿ ಉಳಿದೈತ್ರಿ. 61,017 ರೂಪಾಯಿ. ಪ್ರತಿ ವರ್ಷ ನಾವೇನಪ್ಪ ಅಂತಂದ್ರೆ ಏನು ಉಳಿಕಿದ್ದು ಎಲ್ಲ ಬ್ಯಾಂಕ್ನಾಗ ಇಡಾಕ್ತೀವಿ ರೀ. ಅದಕ್ಕೆ ರಸೀಟ್ ಐತಿ, ಪಾವತಿ ಐತಿ. ನೀವು ಯಾವತ್ತೂ ಏನಪ್ಪ ಅಂತಂದ್ರೆ ಯಾವ ಕಾರಣಕ್ಕೂ ನೀವೇನಪ್ಪ ಅಂತಂದ್ರೆ ಅಲ್ಲದು ನೀವು ಯಾರೂ ತಲೆ ತೊಗೋಬೇಡ್ರಿ. ಮಹಾನುಭಾವರು ಹೇಳ್ತಿರ್ತಾರೆ ಮೇಲಪ್ಪನ ಕಡೆ ಯಾಕೆ ರೊಕ್ಕ ಅಂತಂದು ಹೇಳಿ. ದಯವಿಟ್ಟು ಹೇಳ್ತಾರೆ, ನನಗೆ ಅದ್ರದ್ದು ಅವಶ್ಯಕತೆ ಇಲ್ಲ. ಆದರೆ ನಮಗೇನಪ್ಪ ಅಂದ್ರೆ ಅದು ನನ್ನ ಕಡೆನ ಉಳಿದ್ರನ ಅದು ಸೂಕ್ತ ಐತೆ ಅನ್ನುವಂಥದ್ದು ನಂಜುಂಡ ಹಬ್ಬಗಳು ನನಗೆ ಆಶೀರ್ವಾದ ಮಾಡಿ ನನಗೆ ಕೊಟ್ಟ. ನಾವು ಅಲ್ಲಿ ಹಿಂದಕ್ಕೊಂದು ಸಮಸ್ಯೆ ಆದಾಗ ಚೀಲ ಹೋಗಿ ನಂಜುಂಡ ಹಬ್ಬಗಳ ಕೈಯಾಗ ಕೊಟ್ರೆ ಅವ್ರು ನಂಜುಂಡ ಹಬ್ಬಗಳು ಈಗ ಎಲ್ಲಿವರೆಗೆ ಈ ಕಾರ್ಯಕ್ರಮ ಮಾಡ್ತಾರೆ ನಿನ್ನ ಕಡೆ ಇರ್ಬೇಕಂತ ಹೇಳ. ನಮಗೆ ನಿಜವಾಗ್ಲೂ ಹೇಳ್ಬೇಕಂತ ನಮ್ಮ ಶಂಕರ್ ಕಾಕ ಸರಿಗೆ ಹೇಳ್ಯಾರ, ಇದನ್ನು ನೀ ಇಟ್ಕೊಳಕ್ಕೆ ಹೋಗ್ಬೇಡತ್ತಂದು ಹೇಳಿ. ಆದರೂ ಕೂಡ ನಮ್ಮ ಗುರುಗಳ ಸಂಬಂಧ ಏನಿತ್ತು ಅಂದ್ರೆ ಅದನ್ನು ನಾವು ಇಟ್ಕೋಬೇಕಾಗೈತಿ, ಅದನ್ನು ಬೆಳೆಸಬೇಕಾಗೈತಿ, ಅದನ್ನು ಭದ್ರವಾಗಿ ಮಾಡಬೇಕಾಗೈತಿ. ಅದಕ್ಕೆ ಏನಪ್ಪ ಅಂದ್ರೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇರಲಿ. ನಾನು ನಂದ ಆಸ್ತಿ ನನಗೆ ಸಿಗುವಲ್ಲ, ತಲೆಯಾಗಿರಲಿ. ಗುರುಗಳು ತೊಗೊಂಡು ನಮಗೇನು ಆಗಬೇಕಾಗಿಲ್ಲ. ದಯವಿಟ್ಟು ಸಲ್ಲದು ಏನಪ್ಪ ಅಂತಂದ್ರೆ ತಲೆಯಾಗ ಕೊಡುವಂಥ ಪ್ರಕ್ರಿಯೆಗಳು ನಡೆದಾವ. ಇವತ್ತು ಕಾರ್ಯಕ್ರಮ ಏನು ಯಶಸ್ವಿ ಆಯ್ತು ಹಂಗಾರೆ ಮಾಡಿ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನು ಮಟಕುಗೊಳಿಸಬೇಕು. ನಿಮಗೆ ಏನೋ ಆಕೈತೆ ಅಂತ ಅಂದಾರ ಯಾರೀಗ ಅಂದಾರ ಯಾರು ಅದನ್ನ ಹೇಳ್ರಿ. ಅದಕ್ಕೆ ಏನೈತಪ್ಪ ಅಂದ್ರೆ ನೋಡ್ರಿ, ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ. ಗುರುವಿಂದ ನಂದ ನನಗೆ ಆಸ್ತಿ ಸಿಗುವಂತೀನಿ, ಗುರುವಿನ ದುಡ್ಡು ತಗೊಂಡು ನಾ ಮಾಡಾವೆ ಅಂದಾನೆ. ಅದಕ್ಕೆ ನೀವು ಅನ್ಯತಾ ಏನೂ ನೀವು ಇದನ್ನ ಮಾಡಬೇಡ್ರಿ. ನಾ ಏನೇ ಮಾಡಿದ್ರು ಗುರುವಿಂದ ಬೆಳೆಸೋ ಸಂಬಂಧ ನಾನು ಮಾಡ್ತೀನೋ, ಇದು ಸತ್ಯದ. ನಮ್ಮ ತಾಯಿ ಅನಿಗೂ ಸತ್ಯ. ಇದ್ರೊಳಗೆ 2 ಮಾತಂತರೂ ಇಲ್ಲ. ಯಾರು ಹೇಳಿದ್ರು ನೀವು ದಯವಿಟ್ಟು ನಾವು ವಿನಂತಿ ಮಾಡ್ಕೊತೂ ನಂಬಲಿಕ್ಕೆ ಹೋಗಿ, ದಯವಿಟ್ಟು ನಂಬಲಿಕ್ಕೆ ಹೋಗಿ. ನಮ್ಮ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಥರದಿಂದ ನಮ್ಮನ್ನು ಪರೀಕ್ಷೆ ಮಾಡ್ತೀವಿ. ಇದು ಒಂದು ನಾನು ಪರೀಕ್ಷೆನ ತಿಳ್ಕೊಂಡೀನಿ. ಅದಕ್ಕೆ ಲೈಟ್ ಆಯಿತು, ನೀವೆಲ್ಲರ ಆಶೀರ್ವಾದ ನನ್ನ ಮೇಲೆ ಐತೆ ಅಂತ ನಾನು ತಿಳ್ಕೊತೀನಿ. ಇವತ್ತು 61,017 ರೂಪಾಯಿ. ಇನ್ನು ನಾ ಏನಪ್ಪ ನನ್ನ ಕಡೆ ಇಟ್ಕೋದಲ್ರಿ, 1 ತಿಂಗಳು ಇಟ್ಕೊಂಡು ನಾಳೆ ಹೋಗಿ ಅದನ್ನು ಬ್ಯಾಂಕಿನಾಗ ನಾ ಇಟ್ಟ ಬಿಡ್ತನು. ಅದರ ರಸೀಟಿ ಪಾವತಿ ಒಂದೊಂದು ಬುಕ್ಕಿಗೆ ಒಂದೊಂದು ಮಾಡೀನಿ. ಬುದ್ಧಿ ಅಚ್ಚರಿಗೂ ಅದನ್ನು ತೋರಿಸೀನಿ. ಈಗ ಮರಗಾಲ್ ಕಟ್ಕೊಳ್ಳೋರಿಗೆ ಏನು ವ್ಯವಸ್ಥೆ ಮಾಡ್ಯಾರ ಅದನ್ನ ಹೇಳ್ರಿ. ಮರಗಾಲ ಕಟ್ಕೋದು ಏನಿತ್ತು ಅಂದ್ರೆ ಅವ್ರು ನಾವು ಹೋಗ್ಬಿಟ್ರಲ್ಲ ಅದನ್ನ ಸಪ್ರೇಟ್. ಇಲ್ಲ ಅಂದ್ರೆ ಅದನ್ನು ಖರ್ಚು ಏನಾಗೈತೆ ಹೇಳ್ರಿ ಅದನ್ನು. ಇಲ್ಲ ಅದ್ರದ ಎಲ್ಲ ಮಾಡೈತ್ರಿ. ನಾವು ಹೋಗಿ ಏನೈತ್ರಿ ನೋಡ್ರಿ, ಅವರು 4 ಊರಿಂದ ಬರ್ತಾರೆ ಪುಣ್ಯಾತ್ಮ.
ಈ ಸಲ ಅಂತರೂ ನಮ್ಮ ರಮೇಶ್ ಅಣ್ಣ ಅತನಿಯವ್ರ ಮಗ ನೋಡ್ರಿ ಅವ ಒಟ್ಟ ಹುಡುಗ್ರಿ 4 ವರ್ಷನ ಅವ್ರಿಗೆ ಹುಡುಗ 4 ವರ್ಷನ ಹುಡುಗ ಗಿರ್ಮಲೇಶ್ವರ ಆಶ್ರಮದಿಂದ ಬರಗಾಲ ಕಟ್ಕೊಂಡು ಟುಣ್ಣು ಹುಡ್ಕೋತ ಮಾಡ್ರಿ ಅಂತ ಅದು ಗೊತ್ತಾ ಎಲ್ಲ ಭಾಳ ಭಕ್ತಿ ಸೇವಾ ಅಷ್ಟು ಅಲ್ಲ. ಆ ದಿವಸ ಏನೈತಪ್ಪ ಅಂತಂದ್ರೆ ರೀ ಪಟಾಕ್ಷಿ ಹರಿಸಿದ್ರು ಮಠ ಮಧ್ಯಾಹ್ನದಾಗ ಡಾಬ್ ಹಾರಿ ಆ ಒಂದು ಪರಮ ಭಕ್ತನ ಭಕ್ತಿ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತಿ. ಅವ್ರಿಗೆ ಎಷ್ಟು ಸನ್ಮಾನ ಮಾಡಿದ್ರು ಕಡಿಮೆ, ಸನ್ಮಾನಕ್ಕನೇ ಏನಿದೆ ಇಲ್ಲ ಎಷ್ಟು ಮಾಡಿದ್ರು. ಇವ್ರ ಜೋಡಿ ಇನ್ನೂ ಸ್ನೇಹಿತರದಾರ, ಅವ್ರು ಕುಳ್ಳ್ಯಾಗಿರ್ತಾರೆ, ಮಳ್ಳ್ಯಾಗ ಶಿರೋಳದಾಗಿರ್ತಾರೆ. ಅಲ್ಲಿ ಶಿರೋಳಕ್ಕೆ ಹೋಗ್ಬೇಕು. ಮತ್ತು ಇನ್ನೊಬ್ರು ಹೊಸೂರ, ಇನ್ನೊಬ್ರು ಮಾಣಿಕ್ಪುರದವ್ರದಾರು. ಎಲ್ಲರೂ ಭಕ್ತರು ಕೂಡ್ಕೊಂಡು ಏನಪ್ಪ ಅಂದ್ರೆ ಈ ತಿಂಗಳದಾಗ ಏನಪ್ಪ ಅಂದ್ರೆ ಮಾಡೋನು, ನೀವು ಯಾರ್ಯಾರು ಬರ್ತೀರಪ್ಪ ಬರ್ರಿ, ಎಲ್ಲರೂ ಕೂಡ ಹೋಗಿ ಏನಪ್ಪ ಅಂದ್ರೆ ಅವ್ರಿಗೆ ಸಂಪ್ರೀತಿ ಮಾಡೋದು, ಅವ್ರಿಗೆ ಆನಂದವನ್ನು ಕೊಡೋಣ್ರಿ ನಾವೆಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕಾಗಿ ಭಾಳ ದುಡುಕಿ ಮಾಡ್ಯಾರ. ಆದರೆ ಇನ್ನೊಂದು ಮುಖ್ಯ ಹೇಳ್ಬೇಕಂತಂದ್ರೆ ಅವ್ರಿವ್ರು ಅನ್ನೋದು ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿರಿ. ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತರು ಎಲ್ಲಿ ಹೋದ್ರು ನಮ್ಗೆ ಹಂಗೆ ಕಳಿಸಿಲ್ರಿ, ನಮ್ಗೆ ಎಲ್ಲಿ ಹೋದ್ರು ಹಂಗೆ ಕಳಿಸಿಲ್ಲ. ಇದ್ದಟ್ಟು ನಮಗೆ ನೀವು ಕೊಟ್ಟರಿ, ಇದೇ ಒಂದು ದೊಡ್ಡ ನಮ್ಮ ಶಕ್ತಿಯಾಗಿ ತುಂಬಿ ನಮಗೆ 1000 ರೂಪಾಯಿ ಕೊಟ್ರು ನೀವೇ ನಮಗೆ ನಿಲ್ಕಂಟಪ್ಪ, 1 ರೂಪಾಯಿ ಕೊಟ್ಟರು ನೀವೇ ನಮ್ಗೆ ನಿಲ್ಕಂಟಪ್ಪ ಏನು ಮಾಡಿದಪ್ಪ ಅಂದ್ರೆ 66ರ ಜನ್ಮೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಿದ. ಇದೇ ರೀತಿ ನಿಮ್ಮ ಸಹಾಯ ಸಹಕಾರ ಪ್ರೀತಿ ಇರಲಿ. ಅಪ್ಪಾಜಿಗಳದ್ದು ಒಂದು ಏನಾದರೂ ಒಂದು ಮಾಡೋಣ. ಯಾಕಂದ್ರೆ ಮಾಡಲೇಬೇಕಾಗೈತಿ. ಅಪ್ಪಗಳು ಶಂಕರಾನಂದ ಅಪ್ಪಗಳು ವಿಶ್ವಗುರುಗಳಿದ್ರು, ಅದನ್ನು ನಾವು ಸಮಾಜಕ್ಕೆ ಸೀಮಿತ ಮಾಡ್ಕೊಂಡು ಒಳಗೆ ಮಾಡ್ಕೊಂಡಿವಿ. ಈಗ ಮಲ್ಲಿಕಾರ್ಜುನ ಅಪ್ಪಗಳು ನಮ್ಮ ಜೊತೆಗೆ ಶಂಕರಾನಂದ ಅಜ್ಜರ್ನು ವಿಶ್ವಗುರುಗಳನ್ನ ತನ್ನುವಂಥದ್ದು ನಾವು ಮಾಡಿ ದೇವಸ್ಥಾನ ಮಾಡೋಣ್ರಿ ಅಂತಂದು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. 1 ರೂಪಾಯಿ ಕೊಟ್ಟು ಜೋರಾದ ಚಪ್ಪಾಳಿಗೆ ಭಕ್ತರದ್ದು ಒಂದು ಪ್ರೀತಿ ಪ್ರೇಮ ಹೆಂಗೆ ಕಾರ್ಯಕ್ರಮ ಮುಗಿದಂತ ಬ್ಯಾಡ ಅಂದ್ರೂ ಕೇಳಿಲ್ರಿ, ಇಲ್ರಿ ನಾವು ಮುಟ್ಸವ್ರನ್ನ ನಿಮಗೆ ನಾ ಎಲ್ಲ ಬರೋದು ಎಲ್ಲ ಇಟ್ಟಂಗೆ ಮಾತು ಅದಕ್ಕೆ ಸೇರಿಸ್ಬೇಕಾಗ. ನಿನ್ನೊಂದು ಘಟನೆ ಆತ್ರಿ ಮಾತ್ರ ಹೊಸೂರಾಗ ಲಕ್ಷ್ಮೀ ಬರಿಟ್ಟಂತಂದ್ರೆ ಕಸುಬು ಹೋಗುವಂಥ ಹೆಣ್ಮಗಳ್ರಿ, ತಾಯಿ ಮಹಾತಾಯಿ ಗುರುವಿನ ಮೇಲೆ ಎಂಥ ಭಕ್ತಿ, 2,000 ರೂಪಾಯಿ ಏನಪ್ಪ ಅಂತಂದ್ರೆ ನಾವು ಸಹಜವಾಗಿ ಎದಕ್ಕೂ ಹೋಗಿದ್ದೀವಿ. ನಾನು ಗೋಜುವನ್ನ ಸಹಜವಾಗಿ ಹೋದಾಗ ಏನಪ್ಪ ಅಂತಂದ್ರೆ ಅವ್ರು ಭೇಟಿಯಾಗಿ ನಾವು ಮಾನ್ಯ ಕೊಡಬೇಕಾಗಿತ್ತು ರೀ, ನಮ್ಗೆ ಹಿಂಗೆ ದುರ್ಘಟನೆ ಆಗಿ ನಾವು ಬರ್ಲಿಕ್ಕೆ ಆಗಲಿಲ್ಲ, ನೀವು ಇನ್ನೂ 2,000 ರೂಪಾಯಿ ಅಜ್ಜಾರಿಗೆ ಮುಟ್ಟಿಸ್ಬೇಕಾಗೈತಿ, ನೀವು ತಗೊಳ್ಳೇಬೇಕು ಅಂತ ಹೇಳಿ ನಮ್ಮ ಕೈ ಇಂಥ ಭಕ್ತರು ಇವತ್ತಿರುವಾಗ ಅಪ್ಪಾಜಿಗಳ ದೇವಸ್ಥಾನ ಆಗಲಾರ್ದು ಇರ್ತೈತಲ್ರಿ. ಹಾಗೆ ಆಕೈತಿ. ಎಲ್ಲರೂ ಕೂಡಿ ಸಂಕಲ್ಪ ಮಾಡೋಣ. ನೋಡ್ರಿ 66ನೇ ಜನ್ಮೋತ್ಸವ ಕಾರ್ಯಕ್ರಮದ ಜಮಾ ಏನೇನಾಗಿತ್ತಪ್ಪ ಅಂತಂದ್ರೆ ನೋಡ್ರಿ ಭಾಳ ಎಷ್ಟು ಚೆನ್ನಾಗಿ ಇವ್ರದ್ದೊಂದು ಭಾಳ ಮಹತ್ವ ಇವತ್ತು ನಾವು ಕಾರ್ಯಕ್ರಮದಾಗ ರೀತಿ ಅಂತ ಯಾವಾಗ ಮಾಡಿ ನಮ್ಮ ಜನ್ಮೋತ್ಸವ ಕಾರ್ಯಕ್ರಮ ವಿಶೇಷ ಆತ್ರ ಒಂದು ಸ್ವಲ್ಪ ನೋಡ್ರಿ ಬರೋದು ಅದು ನಮಗೆ ಸತ್ತು ಪರೀಕ್ಷೆ ಮಾಡಕ್ಕೆ ಬಂದೈತಿ. ಯಾರು ಅಪ್ಪಗಳ ಮೇಲೆ ಭಕ್ತಿ ಯಾರ್ದಾರು ಪರಮ ಭಕ್ತಿ ಯಾರ್ದಾರು ಅಂತ ಸೋಸು ಕಾಲ ಬಂದೈತಿ. ಯಾರು ಭಕ್ತಿ ಇರ್ತಾರೋ ಅಪ್ಪಗಳ ಮೇಲೆ ನಿಜವಾಗ್ಲೂ ಭಕ್ತಿ ಯಾರಿರ್ತಾರೋ ಅವ್ರಿಗೆ ಎಂಥ ಕಷ್ಟ ಪರಿಸ್ಥಿತಿ ಇದ್ರು ಇವತ್ತು ನಾವು ಇರುವುದನ್ನ ನಾಳೆ ಬರ್ತೀವಿ. ಜೋರಾದ ಚಪ್ಪಾಳಿಗೆ ಬರ್ತದೆ. ನಾವೊಬ್ಬರು ಗುರುಗಳಾಗಿ ಇನ್ನೊಂದು ಗುರುವಿನ ಕಾರ್ಯಕ್ರಮವನ್ನು ಎಬ್ಬಿಸ್ಬೇಕಂತಂದು ಹೇಳಿ ಎಷ್ಟು ಅನಿಸುವಂತ ಕೆಲಸ ಇವತ್ತು ನಡೆದದೆ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೆ ಇವತ್ತೊಬ್ಬರು ನಮ್ಮ ಹೊಸೂರದಿಂದ ಶರಣೆಯರು ಬಂದಾರ. ಅಕ್ಕ ನಮಗೆ ಇವತ್ತು ಏನಂದ್ರೆ ಪ್ರಸಾದದ ಭೋಗಾಣಿ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಆ ತಾಯಿನ ಏನಪ್ಪ ಅಂತಂದ್ರೆ ತನ್ನ ದುರ್ಕಾಣಿಕೆಯನ್ನು ಕೊಟ್ಟ ಏನಪ್ಪ ಗುರುವಿನ ಆಶೀರ್ವಾದ ಕೊಡ ಜೋರಾದ ಚಪ್ಪಾಳಿಗೆ ಆ ತಾಯಿನ ಇಲ್ಲಿ ಸಾಕಷ್ಟು ಮಂದಿ ಹೊರಬಕೋಯಿಂದಲೂ ಬಂದವರು. ನಿಮ್ಮೆಲ್ಲರಿಗೂ ಏನಪ್ಪ ಅಂತಂದ್ರೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಗುರುವಿಂದ ಇಂಥ ಸತ್ಸಂಗ ಹೆಂಗಿರ್ತಪ್ಪ ಅಂತಂದ್ರೆ ಭಾಳ ಸೂಕ್ಷ್ಮಂತ ಕೆಲಸನ ನೋಡಿ ಎಲ್ಲದ ಕಡೆ ಏನಪ್ಪ ಅಂತಂದ್ರೆ ಭಾಳ ಎಲ್ಲ ಅನುಕೂಲ ಆಕ್ಕವು. ಆದ್ರೆ ಈ ಸತ್ಸಂಗದ ಕಾರ್ಯಕ್ರಮಕ್ಕೂ 108 ವೇದಿಕೆ ಇರ್ಲಿ, ಅದೆಲ್ಲಾನು ಇರ್ಲಿ. ನಾ ಇವತ್ತು ಹಳ್ಳಿ ಸಿರ್ಸಲ್ಕಾಕ ನೆನೆಸ್ತೇನೆ. ಒಂದೊಂದ್ಸಲ ಅಂದ್ರಿ ಗೌರವಕ್ಕಾರೆ ಏನಂದ್ರಪ್ಪ ಅಂತಂದ್ರೆ ಮಂದಿ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದಪ್ಪ ಅಂತ ನಾನೇ ಕೇಳಿದೆ. ಅವ್ರಿಗೆ ಕಾಕ ಮಂದಿ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು, ನಾವ ಬರ್ತೀವಿ ನೀವಾಗ ಬರ್ತೀವಿ, ಹುಗಾರ್ ಮಂದಿ ಇರ್ತಾರೆ, ಬುದ್ಧಿ ಆಧಾರ ಅಂತ ಕಂಪಲ್ಸರಿ ಬರ್ತಾರ. ಅವ್ರು ಮತ್ತಿನ್ನು ಬರ್ತಾರೆ, ಅವ್ರ ಮ್ಯಾಲ ಬರ್ತಿದ್ದ ಅವ್ರು ಬಂದೇ ಬರ್ತಾರೋ, ಅಟ್ಟ ನೀವು ವಿಡಿಯೋ ಮಾಡು ಅಟ್ಟ ಬಿಡು ಅಂತಂದು ಹೇಳಿದ್ರು. ಇವತ್ತು ಒಂದೊಂದ್ಸಲ ಅವ್ರು ನಮಗೆ ನೆನಪಾಕ ಅವ್ರಿಗೆ ಇರ್ತಕ್ಕಂಥ ಇತಿಹಾಸಕ್ಕೆ ಅವ್ರು ಇನ್ನೀಗ
ಯಾರೋ ನಮ್ಮ ಶಿರ್ಸಹಳ್ಳಿ ಹಳ್ಳಿಕಾರ ಇಲ್ಲ, ಆದರೆ ಅವ್ರ ಇಚ್ಛಾಶಕ್ತಿ ಅನ್ನುವಂಥದ್ದು ಹೆಂಗೈತಿ, ಇವತ್ತು ನೀವು ಏನು ಭಕ್ತಿ ಇಟ್ಕೊಂಡು ಬಂದಿರಲ್ಲ, ನಿಮ್ದು ನಿಜವಾದ ಗುರುಭಕ್ತಿ ಐತಿ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ನಮ್ಮ ತೆರ್ರಿ ಹಿರಿಯರು ಒಂದೆರಡು ಮಾತು ಗುರುವಿನ ಮೇಲೆ 2 ಮಾತು ಹೇಳ್ಬೇಕಂತ ಅವರು ವಿನಂತಿಸ್ಕೊಳ್ತೀವಿ. ಮೊದಲ್ರಿ ನಾವು ಅದನ್ನೊಂದು ಚೇಂಜ್ ಮಾಡಿ ಮ್ಯಾಕ್ ಕರ್ನ ಅದರಿಂದ ನಾವು ಸ್ವಲ್ಪ ಇರ್ಲಿ ಬಂದಾಗ ಹೋಗ್ರಿ. ನೋಡ್ರಿ ಈಗ ಬಂದ್ರೆ ನೀವು ನಾವು ಈಗ ಬರ್ತೀವಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಶ್ರೀಮದ್ ಜಗತ್ತು ಚರಣಾರವಿಂದಗಳಲ್ಲಿ ಪ್ರಮಟ್ಟು ತತ್ಸ್ವಲ್ಪವಾದಂಥ ಶ್ರೀಮದ್ ಜಗತ್ತು ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೆ ಪರಮತ್ತು ತತ್ಸ್ವಲ್ಪವಾದಂಥ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೆ ಪರಮತ್ತು ಬುದ್ಧಿ ಅಪ್ಪಾಜಿಗಳ ಪಾದ ಪದ್ಮಗಳಿಗೆ ಪರಮತ್ತು ಎಲ್ಲ ಶರಣಗಳಿಗೆ ವಂದನೆಗಳು. ಗುರುವಿನ ಮಹಿಮೆಯನ್ನು ಹೇಳೋದಕ್ಕೆ ಅಸಾಧ್ಯ ಐತೆ. ಎಂತೆಂಥ ಜ್ಞಾನಿಗಳಿಗೆ ಸಹಿತ ಆ ಮಹಿಮೆಯನ್ನು ಹೇಳೋದಕ್ಕೆ ಆಗಿಲ್ಲ. ಗುರು ಅವ ಏನೈತಿ ದೊಡ್ಡವನ, ಜಗತ್ತಿನಲ್ಲಿ ಗುರುವಿನಕ್ಕಿಂತ ಅಧಿಕವಾದ ವಸ್ತು ಯಾವುದೂ ಇಲ್ಲ, ಹೇಳ್ತಿಲ್ಲ. ಅದಕ್ಕೆ ಈ ಸಪ್ತ ಸಮುದ್ರವನ್ನು ಮಸಿ ಮಾಡಿ ಇವು ಏನೈತಿ ಗಿಡಗಳನ್ನು ಲೇಖನಿ ಮಾಡಿ ಭೂಮಿಯನ್ನು ಒಂದು ಹಾಳಿ ಮಾಡಿ ಬರೆದು ಸಹಿತ ಗುರುವಿನ ಮಹಿಮಾ ಬರೆದ್ರೆ ಅದು ಉಳಿತತ್ತಿನ ಅದು ಮುಗಿಲಿಲ್ಲ ಅಂತ. ಅದಕ್ಕೆ ಗುರು ಅಂದ್ರೆ ಬಹಳ ದೊಡ್ಡವದಾನು. ಅವ ಬ್ರಹ್ಮನೂ ಆಗ್ಯಾನು, ವಿಷ್ಣುನೂ ಆಗ್ಯಾನು, ಶಿವನೂ ಆಗ್ಯಾನ, ಹೇಳ್ತಲ್ಲ. ಕಣ್ಣಿಗೆ ಕಾಣುವಂಥ ದೇವ್ರ ಗುರು. ಉಳಿದ ಗುರುಗಳು ಉಳಿದ ದೇವರು ಕಣ್ಣಿಗೆ ಕಾಣಂಗಿಲ್ಲ, ಲಿಂಗ ರೂಪದಿಂದ ಇದರ ರೂಪದಿಂದ ಕಾಣ್ತಾವು, ಮಾತಾಡಂಗಿಲ್ಲ. ಆದರೆ ನಮ್ಮ ಜೋಡಿ ಮಾತಾಡೋವು ನಮ್ಮನ್ನು ಅಜ್ಞಾನವನ್ನು ಕಳೆದ ಸುಜ್ಞಾನವನ್ನು ಬಿತ್ತಿ ನಮ್ಮನ್ನು ಸನ್ಮಾರ್ಗಕ್ಕೆ ಹಚ್ಚುವವರು ಯಾರು ಇದ್ರೆ ಅವರು ಸದ್ಗುರುಗಳು ಅಂತ ಹೇಳಂತಾರೆ. ಅಂಥ ಸದ್ಗುರುಗಳಾದಂಥ ಶ್ರೀ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು ನಮಗೆ ಸಿಕ್ಕ ದೊಡ್ಡ ಪುಣ್ಯ. ಆದರೆ ಅದನ್ನು ನಾವು ಅಂಥ ಒಂದು ದಿವ್ಯ ರತ್ನವನ್ನು ಭಾಳ ಕಾಲ ನಾವು ಕಾಯ್ಕೊಳ್ಳೋದು ನಮ್ಮ ಕಡೆಯಿಂದ ಆಗಲಿಲ್ಲ. ಅದೊಂದು ದೊಡ್ಡ ವ್ಯಥೆ ಆಯಿತು ಅಂಥೇಳಿ ನನಗೊಂದು ಸ್ವಲ್ಪ ವ್ಯಥೆ ಅನ್ನಿಸ್ತೈತಿ. ಅದು ಇಲ್ಲಿ ಅವ್ರದ್ದು ಅಷ್ಟೇ ಇತ್ತು, ನಮ್ಮದು ಅಷ್ಟೇ ಇತ್ತು. ಯಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಇದ್ದವನ್ನ ಮುಂದೆ ಮಾಡಿಕೊಂಡು ನಾವು ಹೋಗ್ಬೇಕಾಗೈತಿ. ಅವ್ರು ಏನು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೆದ ನಮ್ಮ ಜೀವನವನ್ನು ಪಾವನ ಮಾಡ್ಕೋಬೇಕಾಗೈತಿ. ಹೇಳ್ತಾನೆ ಪ್ರಭುಲಿಂಗ ಲೀಲಾದಾಗ ಒಂದು ಮಾತು